ನಮಸ್ಕಾರ. ಇವತ್ತಿನ ದ ಡೈಲಿ ಬ್ರೀಫ್ ಎಪಿಸೋಡ್‌ಗೆ ಸ್ವಾಗತ. ಇವತ್ತು 2 ಕತೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೊದಲನೇ ಕತೆಯಲ್ಲಿ ಝೀ ಸಾಮ್ರಾಜ್ಯ ಅಂದ್ರೆ ಈ ಪ್ರಮೋಟರ್ಸ್ ಕೈಯಿಂದ ಕಂಪನಿ ಹೇಗೆ ಜಾರ್ ಹೋಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು 2ನೇ ಕತೆಯಲ್ಲಿ ONDC ಭಾರತದ ಒಂದು ಆನ್ಲೈನ್ ಶಾಪಿಂಗ್ ಕತೆಯನ್ನ ಇನ್ನೂ ಕೂಡ ಜಾಸ್ತಿ ಬದಲಾಯಿಸುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು 16 ಜುಲೈ ವೆಡ್ನೆಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಅಪ್ಡೇಟ್ಸ್ ಅನ್ನ ನೋಡ್ಕೊಂಡ್ ಬರೋಣ. ಕಳೆದ ವಾರ ಝೀ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಅನ್ನ ನೋಡಿದಾಗ ಅದರ ಶೇರ್ ಹೋಲ್ಡರ್ಸ್ 2,237 ಕ್ರೋರ್ಸ್ ಮೌಲ್ಯದ ಒಂದು ಕನ್ವರ್ಟಬಲ್ ಒಂದು ವಾರೆಂಟ್ಸ್ ಇಶ್ಯೂ ಮಾಡುವಂತಹ ಪ್ರಪೋಸಲ್ ನ ರಿಜೆಕ್ಟ್ ಮಾಡಿದ್ರು. ಇದು ಕಂಪನಿಯ ಒಂದು ಫೌಂಡಿಂಗ್ ಫ್ಯಾಮಿಲಿ ಕೂಡ ತಮ್ಮ ಓನರ್ಶಿಪ್ ಏನಿದೆ ಅಲ್ವಾ, ಇದನ್ನ 18.4% ಹೆಚ್ಚಿಸಿಕೊಳ್ಳುವಂತ ಅವಕಾಶವನ್ನ ಕೊಟ್ಟಿತ್ತು. ಈ ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಆಗೋದಕ್ಕೆ 75% ಅಪ್ರೂವಲ್ ಬೇಕಾಗಿತ್ತು. ಅದಕ್ಕೆ ಕೇವಲ 59.5% ಓಟ್ಸ್ ಮಾತ್ರ ಪರವಾಗಿ ಸಿಕ್ಕಿದ್ದು. ಇನ್ನು 40.5% ಅದರ ವಿರುದ್ಧವಾಗಿ ವೋಟ್ ಮಾಡಿದ್ರು. ಈ ರಿಜೆಕ್ಷನ್ಸ್ ನಾವು ನೋಡಿದಾಗ ಅದರ ಸ್ಥಾಪಕ ಕುಟುಂಬ ಯಾರಿದ್ರು, ಆ ಗೊಯಾಂಕಾಸ್ ಅಂತ ಹೇಳ್ತೀವಿ, ಈ ಕಂಪನಿ ಕ್ರಿಯೇಟ್ ಮಾಡಿರೋದ್ರಿಂದ ಹಿಡಿದು ಇವತ್ತು ಕೇವಲ 4% ಓನರ್ಶಿಪ್ ಮಾತ್ರ ಹೊಂದಿರೋರ್ಗೆ ಒಂದು ದೀರ್ಘ ಚೈನ್ ಏನಿರುತ್ತೆ ಆ ಘಟನೆಗಳಲ್ಲಿ ಲೇಟೆಸ್ಟ್ ಚಾಪ್ಟರ್ ಆಗಿದೆ. ಈ ಫ್ಯಾಮಿಲಿ ಈ ಸ್ಥಿತಿಗೆ ತಲುಪಿದ್ದು ಹೇಗೆ, ಇವತ್ತು ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ. 1973 ಹಿಂದಕ್ಕೆ ನಾವು ಹೋಗೋಣ. ಸುಭಾಷ್ ಚಂದ್ರ ತಮ್ಮ ತಾತನಿಂದ ನಷ್ಟದಲ್ಲಿದ್ದ, ಅಂದ್ರೆ ಸಾಲದಲ್ಲಿ ಮುಳುಗೋಗಿದ್ದ ಈ ಒಂದು ಧಾನ್ಯ ವ್ಯಾಪಾರದ ಬಿಸ್ನೆಸ್ ಆದ ಮೆಸರ್ಸ್ ಅಂತ ಹೇಳ್ತೀವಿ, ರಾಮ್ ಗೋಪಾಲ್ ಇಂದ್ರ ಪ್ರಸಾದ್ನ ಒಂದು ಟೇಕ್ ಓವರ್ ಮಾಡ್ಕೊಂಡ್ರು. ಅವರು ಕೇವಲ ಅಂದ್ರೆ ಕೆಲವು ವರ್ಷಗಳಲ್ಲಿ ಕಂಪನಿಯನ್ನ ಪ್ರಾಫಿಟಬಲ್ ಏನೋ ಮಾಡಿದ್ರು. ಇನ್ನು 1976 ಹೊತ್ತಿಗೆ ನಾವು ನೋಡಿದಾಗ ಅದಕ್ಕೊಂದು ಹೊಸ ಮಾಡರ್ನ್ ಹೆಸರನ್ನ ಕೊಡಲಾಯಿತು, ಎಸೆಲ್ ಅಂತ ಹೇಳ್ತೀವಿ. ನಿಧಾನವಾಗಿ ಸುಭಾಷ್ ಚಂದ್ರ ಈ ಒಂದು ಧಾನ್ಯ ವ್ಯಾಪಾರದಿಂದ ಮ್ಯಾನುಫ್ಯಾಕ್ಚರಿಂಗ್ ತರದ ಹೆಚ್ಚು ಒಂದು ಕಾಂಪ್ಲೆಕ್ಸ್ ಬಿಸ್ನೆಸ್ ಗಳ ಕಡೆಗೆ ಡೈವರ್ಸಿಫೈ ಮಾಡ್ತಾ ಹೋದ್ರು. ಆದ್ರೆ ಅವರ ನಿಜವಾದ ಆಂಬಿಷನ್ಸ್ ಇದೆಯಲ್ವಾ, ಅದು ತುಂಬಾ ಬೋಲ್ಡರ್ ಪ್ರಾಜೆಕ್ಟ್ಸ್ ಮೇಲೆ ಇದ್ದಿತ್ತು. ಅಂದ್ರೆ ಥೀಮ್ ಪಾರ್ಕ್ಸ್ ಆಗಿರ್ಬೋದು, ಲಾಟ್ರೀಸ್ ಅಥವಾ ಮೀಡಿಯಾ ಪ್ರಾಪರ್ಟೀಸ್ ತರ. ಇನ್ನು 1992 ಅಲ್ಲಿ ನಾವು ನೋಡಿದಾಗ ಅವರು ಝೀ ಟಿವಿ ಲಾಂಚ್ ಮಾಡಿದ್ರು. ಭಾರತದ ಮೊದಲ ಪ್ರೈವೇಟ್ ಸ್ಯಾಟಲೈಟ್ ಟೆಲಿವಿಷನ್ ಚಾನೆಲ್ ಇದು. ಇದೊಂದು ಕ್ರಾಂತಿಕಾರಿ ಕ್ಷಣ ಆಗಿತ್ತು ಗೊತ್ತಾ. ಅದನ್ನೇನಾದ್ರೂ ನಾವು ಟೆಲಿವಿಷನ್ ಮೇಲೆ ಸರ್ಕಾರದ ಅಂದ್ರೆ ಈ ಒಂದು ಮೋನೋಪೊಲಿನ ಮುರಿತು. ಮತ್ತೆ ಇಂಡಿಯನ್ ಎಂಟರ್ಟೈನ್ಮೆಂಟ್ ನಾವು ನೋಡಿದಾಗ ಸದಾ ಕಾಲಕ್ಕೂ ಕೂಡ ಬದಲಾಯಿಸ್ತಾನೆ ಇರ್ತಾರೆ ಬಿಡಿ. ಕಾಲಕ್ರಮೇಣ ಇದು ಎಂಟರ್ಟೈನ್ಮೆಂಟ್ ಪ್ರಾಪರ್ಟೀಸ್ ಗಳ ಒಂದು ಪೂರ್ತಿ ನೆಟ್ವರ್ಕ್ ಆಗಿ ಬೆಳೀತು. ಅದರ ಹಲವು ಅಂದ್ರೆ ಚಾನೆಲ್ಸ್ ಗಳನ್ನ ನಾವು ನೋಡಿದಾಗ ಪ್ರಪಂಚದಾದ್ಯಂತ ಬಿಲಿಯನ್ಸ್ಗೂ ಹೆಚ್ಚು ವ್ಯೂವರ್ಸ್ ಗಳನ್ನು ಕೂಡ ತಲುಪಿದ್ರು. ಆದ್ರೆ ಎಲ್ಲೋ ಅವರು ಈ ಜಾಯಿಂಟ್ ಮೇಲಿನ ಕಂಟ್ರೋಲ್ ನ ಕಳೆದುಕೊಂಡ್ರು. ಇವತ್ತು ಗೋಯಾಂಕ ಫ್ಯಾಮಿಲಿ, ಇದರಲ್ಲಿ ಸುಭಾಷ್ ಚಂದ್ರರ ಮಗ ಪುನೀತ್ ಗೋಯಾಂಕ ಕೂಡ ಸೇರ್ಕೊಂಡಿದ್ದಾರೆ. ನೋಡಿ, ಎಸ್ಎಲ್ ಗ್ರೂಪ್ ಅಂಬ್ರಲಾ ಅಡಿಯಲ್ಲಿ ನಾವು ನೋಡಿದಾಗ ಬೇರೆ ಬೇರೆ ಕಂಪನಿಗಳ ಮೂಲಕ ಝೀ ಅಲ್ಲಿ ತಮ್ಮ ಸ್ಟೇಕ್ ಅನ್ನ ಹೊಂದಿದ್ದಾರೆ. ಹೌದು, ಒಟ್ಟಾರೆಯಾಗಿ ನಾವು ನೋಡಿದಾಗ ಈ ಎಂಟಿಟೀಸ್ ಅಂತ ಏನ್ ಹೇಳ್ತೀವಿ, ಇದು ಝೀ ಎಂಟರ್ಟೈನ್ಮೆಂಟ್ ನ ಸುಮಾರು 4% ಅಥವಾ ನಿಖರವಾಗಿ ಹೇಳ್ಬೇಕು ಅಂತಂದ್ರೆ 3.99% ಅನ್ನ ಹೊಂದಿದೆ. ಈ 4% ಸ್ಟೇಕ್ ಅನ್ನ ನಾವು ನೋಡಿದಾಗ ಕೇವಲ ಕೆಲವು ವರ್ಷಗಳ ಹಿಂದೆ ಮಾತ್ರ ಅವರ ಪೊಸಿಷನ್ ಇಂದ ಒಂದು ಡ್ರಾಮ್ಯಾಟಿಕ್ ಡೌನ್ಫಾಲ್ ಆಗಿದೆ. 2016 ರಷ್ಟು ಇತ್ತೀಚೆಗೆ ನಾವು ನೋಡ್ಕೊಂಡು ಬಂದ್ರು ಅವರು ಝೀ ಎಂಟರ್ಟೈನ್ಮೆಂಟ್ ನ 43% ಹೊಂದಿದ್ರು. ಇದ್ರ ನಡುವೆ ಏನಾಯ್ತು, ಅವ್ರಿಗೆ ತಿಳಿದು ಬಂದಿದ್ದು ಏನು ಅಂತಂದ್ರೆ ಒಂದು ದೊಡ್ಡ ಕಥೆನೇ ಇದೆ. ನಾನ್ ನಿಮ್ಗೆ ಡೀಟೇಲ್ಡ್ ಆಗಿ ಹೇಳ್ತೀನಿ ನೋಡಿ. ಈ ಫ್ಯಾಮಿಲಿ 2001ರಲ್ಲೇ ಕಂಪನಿಯಲ್ಲಿನ ತಮ್ಮ ಪಾಲನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿತ್ತು. ಅವರು ಝೀ ಟೆಲಿಫಿಲ್ಮ್ಸ್ ಅಲ್ಲಿ ನೋಡಿದಾಗ 5 ಮಿಲಿಯನ್ ಶೇರ್ ಗಳನ್ನ US ಮೂಲದ ಒಂದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಒಬ್ಬರಿಗೆ ಮಾರಾಟ ಮಾಡಿದ್ರು. ಅಂದ್ರೆ ಸೇಲ್ ತಾನೇನು ಶಾಕಿಂಗ್ ಆಗಿರ್ಲಿಲ್ಲ, ಆದ್ರೆ ಅದು ಅವರು ಅಂದ್ರೆ ಝೀ ಟೆಲಿಫಿಲ್ಮ್ಸ್ಗೆ ಕೊಡಬೇಕಾಗಿದ್ದಂತಹ 2.20 ಬಿಲಿಯನ್ ಸಾಲವನ್ನ ಕವರ್ ಮಾಡೋದಕ್ಕೆ ಆಗಿತ್ತು. ಅದನ್ನೆಲ್ಲ ನಾವು ಬಿಟ್ಟು ಕೂಡ ಇದನ್ನ ಹೀಗೆ ಮಾಡಿದ್ರು. ಇದು ಬೇಗನೆ ಒಂದು ರೆಕರಿಂಗ್ ಪ್ಯಾಟರ್ನ್ ಕೂಡ ಆಯ್ತು. ಫ್ಯಾಮಿಲಿ ನಿರಂತರವಾಗಿ ಏನ್ ಮಾಡ್ತಿದ್ರು, ಸಾಲದಲ್ಲೇ ಇರ್ತಿದ್ರು, ಮತ್ತೆ ಗೆಟ್ ಬೈ ಷೇರುಗಳನ್ನ ಕೂಡ ಮಾರ್ತಾನೆ ಬರ್ತಾ ಇದ್ರು. ಕೇವಲ 2 ವರ್ಷಗಳ ನಂತರ ನಾವು ನೋಡಿದಾಗ ಅಂದ್ರೆ 2003ರಲ್ಲಿ ಅವರು ಇನ್ನೂ ಹೆಚ್ಚು ಅಂದ್ರೆ ಸಾಲವನ್ನ ತೀರ್ಸೋ ಒಂದು ಕ್ಷಣದಲ್ಲಿದ್ರು. ಇನ್ನೊಂದ್ ಕಡೆ ನಾವು ನೋಡಿದಾಗ 12.38 ಮಿಲಿಯನ್ ಶೇರ್ಗಳನ್ನು ಕೂಡ ಇವರು ಕೊಡಬೇಕಾಗಿತ್ತು. ಅಂದ್ರೆ ಕಂಪನಿಯ ಇಕ್ವಿಟಿ 3% ಫಾರಿನ್ ಇನ್ವೆಸ್ಟರ್ಸ್ಗೆ ಮಾರಾಟ ಮಾಡ್ಕೊಳ್ತಾನೆ ಬರ್ತಾ ಇದ್ರು. ಆದ್ರೆ ನಿಜವಾದ ಕ್ರೈಸಿಸ್ ಬಂದಿದ್ದು ಯಾವಾಗ ಗೊತ್ತಾ, 2019ರಲ್ಲಿ. ಆ ಹೊತ್ತಿಗೆ ನಾವು ನೋಡಿದಾಗ ಎಸ್ಎಲ್ ಗ್ರೂಪ್ ನ ಒಟ್ಟು ಸಾಲ 88 ಕಂಪನಿಗಳಾದ್ಯಂತ ಅಂದ್ರೆ 17,000 ಕೋಟಿ ತಲುಪಿತ್ತು. ಇನ್ನು ಕೆಟ್ಟದಾಗಿ ಹೋಗ್ಬೇಕು ಅಂತಂದ್ರೆ ಈ ಸಾಲ ಅದನ್ನ ತೀರ್ಸೋದಕ್ಕೆ ಅಸಾಧ್ಯವಾಗಿರೋ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಬಂದ್ಬಿಟ್ಟಿತ್ತು ಬಿಡಿ. ಇದು 2018ರ IL ಮತ್ತೆ FS ಅಂತ ಹೇಳ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಲೀಸಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸ್ ಅಂತ ಗೊತ್ತಾಗತ್ತೆ. ಈ ಒಂದು ಡಿಫಾಲ್ಟ್ ನಂತರದ ದಿನಗಳಿದು. ಇಂತಹ ಒಂದು ಫೈನಾನ್ಷಿಯಲ್ ಜಾಯಿಂಟ್ ಕುಸಿದು ಬೀಳ್ತಿರ್ಬೇಕಾದ್ರೆ ಕ್ರೆಡಿಟ್ ಮಾರ್ಕೆಟ್ಸ್ ನಾವು ನೋಡಿದಾಗ ಅಲ್ಲಿ ಒಂದು ದೊಡ್ಡ ಫ್ರೀಸ್ ಆಗಿತ್ತು. ಈ ಪಾಯಿಂಟ್ ತನಕ ಎಸೆಲ್ ಗ್ರೂಪ್ ಇತ್ತು ಗೊತ್ತಾ, ಇದು ಒಂದು ಹೊಸ ಫೈನಾನ್ಸಿಂಗ್ ಮೂಲಕ ಅಂದ್ರೆ ಎಕ್ಸಿಸ್ಟಿಂಗ್ ಲೋನ್ಸ್ ಗಳು ಏನೆಲ್ಲ ಇರುತ್ತೆ ಅದನ್ನ ರೋಲ್ ಓವರ್ ಮಾಡಿದ್ದ ತನ್ನ ಸಾಲ
ಹಣವನ್ನ ಹೇಗೋ ಮ್ಯಾನೇಜ್ ಮಾಡ್ತಿತ್ತು. ಆದ್ರೆ IL ಮತ್ತೆ FS ಕೊಲ್ಯಾಪ್ಸ್ ಆದ್ಮೇಲೆ ಇನ್ನು ಮುಂದೆ ಇವ್ರಿಗೆ ಆಪ್ಷನ್ನೇ ಇರಲಿಲ್ಲ. ಬ್ಯಾಂಕ್ಸ್ ಮತ್ತೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪೂರ್ತಿಯಾಗಿ ಭಯ ಪಟ್ಕೊಂಡಿದ್ರು. ಇದರಿಂದ ಅವರು ಸಾಲ ಕೊಡೋ ಬಗ್ಗೆ ಎಕ್ಸ್ಟ್ರೀಮ್ಲಿ ಕಾಶಿಯಸ್ ಆಗಿರ್ತಿದ್ರು. ಇದ್ದಕ್ಕಿದ್ದಂತೆ SL ಗ್ರೂಪ್ ನ ಮ್ಯಾನೇಜ್ ಮಾಡಬಹುದಾದ ಸಾಲದ ಹೊರೆನ ನಾವು ನೋಡಿದಾಗ ಒಂದು ಅಕ್ಯೂಟ್ ಲಿಕ್ವಿಡಿಟಿ ಕ್ರೈಸಿಸ್ ಬದಲಾಯಿತು. ನೋಡಿ, ಈ ಒಂದು ಸಿಚುವೇಶನ್ ಇನ್ನು ಕೆಟ್ಟದಾಗ್ಸಿದ್ ಏನ್ ಗೊತ್ತಾ? ಹಲವಾರು ಅಂದ್ರೆ ಟೆರಿಬಲ್ ಟೈಮಿಂಗ್ ಅಂತ ಗೊತ್ತಾಗುತ್ತೆ. ಸುಭಾಷ್ ಚಂದ್ರ ತಮ್ಮ ಒಂದು ಝೀ ಎಂಟರ್ಟೈನ್ಮೆಂಟ್ ಶೇರ್ಗಳನ್ನ ಒಂದು ದೊಡ್ಡ ಭಾಗ ಏನಿರುತ್ತೆ ಇದನ್ನ ಲೋನ್ಸ್ ಗಳಿಗೆ ಕೊಲ್ಯಾಟ್ರಲ್ ಆಗಿ ಇಟ್ಟಿದ್ರು. ಅದೊಂದು ಕಾಮನ್ ಪ್ರಾಕ್ಟೀಸ್ ಕೂಡ. ಆದ್ರೆ ಅದಕ್ಕೆ ಒಂದು ರಿಸ್ಕ್ ಇದ್ದೇ ಇರುತ್ತೆ. ಈಗ ನಿಮ್ಮ ಒಂದು ಶೇರ್ಗಳನ್ನ ಬೆಲೆಗಳೇನಾದ್ರೂ ಬಿದೋಗುತ್ತೆ ಅಂತ ಅನ್ಕೊಳ್ಳೋಣ. ಕೊಲ್ಯಾಟ್ರಲ್ ಇದ್ದಕ್ಕಿದ್ದ ಹಾಗೆ ತನ್ನ ವ್ಯಾಲ್ಯೂನು ಕೂಡ ಕಳೆದುಕೊಳ್ಳುತ್ತೆ. ಈಗ ನಿಖರವಾಗಿ ಹೇಳಬೇಕು ಅಂತಂದ್ರೆ ಇಲ್ಲೂ ಕೂಡ ಅದೇ ಆಗಿದ್ದು. ಜನವರಿ 2019ರಲ್ಲಿ ಝೀ ಗ್ರೂಪ್ ಡಿಮಾನಿಟೈಸೇಷನ್ ಇಂದ ಪಾರಾಗೋದಕ್ಕೆ ಟ್ರೈ ಮಾಡ್ತಿದ್ದಂತಹ ಕಂಪನಿಗಳಿಗೆ ಹಣವನ್ನ ಮೂವ್ ಮಾಡಿದೆ ಅಂತ ಒಂದು ನ್ಯೂಸ್ ಕೂಡ ರಿಪೋರ್ಟ್ ಆಗಿತ್ತು. ಇದರೊಂದಿಗೆ ಝೀ ಎಂಟರ್ಟೈನ್ಮೆಂಟ್ ತನ್ನ ಒಂದು ಸ್ಟಾಕ್ ಪ್ರೈಸ್ ನ ನೋಡಿದಾಗ ಎಲ್ಲನೂ ಕೂಡ ಕುಸಿದು ಬಿದ್ದೋಯ್ತು. ಒಂದೇ ದಿನದಲ್ಲಿ ಹೆಚ್ಚು ಕಡಿಮೆ 33% ಬಿದ್ದೋಯ್ತು. ಅದು ಕೇವಲ ಇನ್ವೆಸ್ಟರ್ಸ್ ಮಾತ್ರ ಕೆಟ್ಟದಾಗಿರ್ಲಿಲ್ಲ, ಅವರ ಒಂದು ಲೋನ್ ಕೊಲ್ಯಾಟ್ರಲ್ ಕೂಡ ಇದ್ದಕ್ಕಿದ್ದ ಹಾಗೆ ತನ್ನ ಒಂದು ಮೌಲ್ಯದ 1/3 ಭಾಗವನ್ನ ಕಳೆದುಕೊಳ್ತು. ಹೀಗೆಲ್ಲ ನಾವು ನೋಡಿದಾಗ ಲೆಂಡರ್ಸ್ ಒಂದು ಮಾರ್ಜಿನ್ ಕಾಲ್ಸ್ ಇಶ್ಯೂನ ಮಾಡಿಕೊಂಡು ಅಡಿಷನಲ್ ಕೊಲ್ಯಾಟ್ರಲ್ ಅಥವಾ ರೀಪೇಮೆಂಟ್ ಅನ್ನು ಕೂಡ ನಮಗೆ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರು. ಇದೆಲ್ಲ ಆಗ್ತಿರ್ಬೇಕಾದ್ರೆ ಫ್ಯಾಮಿಲಿ ಸಂಕಷ್ಟದಲ್ಲಿ ಸಿಕ್ಕಾಕೊಂತು. ಈ ಒಂದು ಡಿಮ್ಯಾಂಡ್ಸ್ ಗಳನ್ನ ಪೂರೈಸಕ್ ಆಗದೆ ಅವರು ಕ್ಯಾಶ್ ನ ರೇಸ್ ಮಾಡೋದಕ್ಕೆ, ಒಂದು ಡಿಫಾಲ್ಟ್ ಅನ್ನ ತಪ್ಪಿಸ್ಕೊಳ್ಳೋದಕ್ಕೆ ಪ್ಲೆಜ್ ಮಾಡಿದಂತ ಒಂದು ಝೀ ಎಂಟರ್ಟೈನ್ಮೆಂಟ್ ಶೇರ್ ಗಳನ್ನ ದೊಡ್ಡ ಬ್ಲಾಕ್ಸ್ ನಡುವೆ ಮಾರಾಟ ಮಾಡೋದಕ್ಕೆ ಫೋರ್ಸ್ ಮಾಡ್ಕೊಂಡ್ರು. ಅವರು ಅಂದ್ರೆ ಎಷ್ಟು ಹೆಚ್ಚು ಮಾರಾಟ ಮಾಡ್ತಿದ್ರೋ ಅವರ ಓನರ್ಶಿಪ್ ಅಷ್ಟೇ ಕಡಿಮೆ ಆಗ್ತಿತ್ತು. 2018 ಮತ್ತೆ 2020 ನಡುವೆ ನಾವು ನೋಡಿದಾಗ ಗ್ರೂಪ್ ನ ಒಂದು ಡೆಟ್ ತೀರ್ಸೋದಕ್ಕೆ ಶೇರ್ಗಳನ್ನ ಮಾರಿದ್ರಿಂದ ಅವರ ಪಾಲು 43% ನಿಂದ ಕೇವಲ 4%ಗೆ ಇಳಿದೋಯ್ತು. ವಾರೆಂಟ್ ಇಶ್ಯೂ ಮೂಲಕ ನಾವು ನೋಡಿದಾಗ ಗೋಯಾಂಕ ಫ್ಯಾಮಿಲಿ ಇದೇ ಒಂದು ಸಿಚುವೇಶನ್ ಇಂದ ಹೊರ ಬರಬೇಕು ಅಂತ ಎಲ್ಲೋ ಒಂದ್ ಕಡೆ ಟ್ರೈ ಮಾಡ್ತಿತ್ತು. ಬಹುಶಃ ಅವರು ಕೂಡ ಸಕ್ಸಸ್ಫುಲ್ ಆಗ್ತಿದ್ರೇನೋ. ಆದ್ರೆ ವರ್ಷಗಳು ಕಳೆದಂತೆ ಅವರು ಝೀಯ ಈ ಶೇರ್ ಹೋಲ್ಡರ್ಸ್ ನಾವು ನೋಡಿದಾಗ ಅವ್ರ ಜೊತೆಗಿನ ತಮ್ಮ ಒಂದು ಕ್ರೆಡಿಬಿಲಿಟಿನೂ ಕೂಡ ಎಲ್ಲೋ ಒಂದ್ ಕಡೆ ಕಳ್ಕೊಂಡ್ಬಿಟ್ರು. ಸೆಪ್ಟೆಂಬರ್ 2021ರಲ್ಲಿ ಇನ್ವೆಸ್ಕೋ ಅಂದ್ರೆ ಈ ಒಂದು ಡೆವಲಪಿಂಗ್ ಮಾರ್ಕೆಟ್ಸ್ ಫಂಡ್ ಮತ್ತೆ OFI ಅಂದ್ರೆ ಗ್ಲೋಬಲ್ ಚೈನಾ ಫಂಡ್ LLC ಅಂತ ಹೇಳ್ತೀವಿ, ಇವೆರಡೂ ಸೇರ್ಕೊಂಡು ಝೀ ಎಂಟರ್ಟೈನ್ಮೆಂಟ್ಸ್ ನ 18% ಶೇರ್ಗಳನ್ನ ಹೊಂದ್ಕೊಂಡಿದ್ರು. ಇವ ಒಂದು ಅನ್ಪ್ರೆಸಿಡೆಂಟ್ ಸ್ಟೆಪ್ ಆಗಿತ್ತು. ಇವರೆಲ್ಲನೂ ಕೂಡ ಒಟ್ಟಿಗೆ ಬರ್ಬೇಕಾದ್ರೆ ಅವ್ರು ಏನ್ ಮಾಡಿದ್ರು? ಪುನೀತ್ ಗೋಯಾಂಕ ಅವರನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತೆ CEO ಆಗಿ ರಿಮೂವ್ ಮಾಡೋದಕ್ಕೆ ಫೋರ್ಸ್ ಮಾಡಿದ್ರು. ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಈ ಒಂದು ಜನರಲ್ ಮೀಟಿಂಗ್ EGM ಅಂತ ಏನಿರ್ತೀವಿ ಇದನ್ನ ಕರೆದುಕೊಂಡು ಈ ರೀತಿ ಡಿಸಿಷನ್ ಕೊಟ್ಟಿದ್ದು. ಆದ್ರೆ ಇಲ್ಲೊಂದು ಅಂದ್ರೆ ಬೇರೆ ಬೇರೆ ಡೈರೆಕ್ಟರ್ಸ್ ಗಳ ರಿಮೂವಲ್ ಕೂಡ ಕೇಳಿದ್ರು. ಅವರ ಜಾಗದಲ್ಲಿ ಅವರು ಹೊಸ ಒಂದು ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ನ ನೇಮಿಸುವಂತಹ ಪ್ಲಾನ್ ಮಾಡಿದ್ರು. ಈ ರೀತಿಯೆಲ್ಲ ಚೇಂಜ್ ಆಗ್ಬೇಕಾದ್ರೆ ಝೀ ಎಂಟರ್ಟೈನ್ಮೆಂಟ್ ನ ಬೋರ್ಡ್ ತನ್ನ ಒಂದು ಷೇರುದಾರರಿಗೆ ಹೇಳ್ದೆ ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ ಇಂಡಿಯಾ ಜೊತೆ ತಮ್ಮ ಒಂದು ಮೀಡಿಯಾ ಪ್ರಾಪರ್ಟೀಸ್ ನ ಮರ್ಜ್ ಮಾಡೋ ಒಂದು ಅತಿರೇಕದ ಕೆಲಸಕ್ಕೆ ತನ್ನ ಒಪ್ಪಿಗೆಯನ್ನ ಕೊಟ್ಬಿಡ್ತು. ಅದರಿಂದ ಗೊತ್ತಾಗಿದ್ದು ಏನ್ ಗೊತ್ತಾ? ಇವರು ಕ್ಲೇಮ್ ಕೊಟ್ಟಿದ್ದಾರೆ ಅಂತ. ಇಂತಹ ಒಂದು ಗಂಭೀರ ನಿರ್ಧಾರಗಳನ್ನ ಹೀಗೆ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತಂದ್ರೆ ಕಂಪನಿಯಲ್ಲಿ ಸ್ಪಷ್ಟವಾಗಿ ನಾವು ನೋಡಿದಾಗ ಅಂದ್ರೆ ತುಂಬಾ ತೀವ್ರವಾದ ಗವರ್ನೆನ್ಸ್ ಇಶ್ಯೂ ಇತ್ತು ಅಂತಾನೂ ಕೂಡ ಗೊತ್ತಾಗತ್ತೆ. ಝೀ ಎಂಟರ್ಟೈನ್ಮೆಂಟ್ ಮೊದಲು EGM ನ ರಿಜೆಕ್ಟ್ ಮಾಡ್ತು. ಅಂದ್ರೆ ಇನ್ವೆಸ್ಟರ್ಸ್ ಹತ್ರ ಅಂತಹ ಒಂದು ಮೂವ್ ಶುರು ಮಾಡೋದಕ್ಕೆ ಸೆಬಿ ಮತ್ತೆ ಫೆಡರಲ್ ಬ್ರಾಡ್ಕಾಸ್ಟಿಂಗ್ ಅಂತ ಏನ್ ಹೇಳ್ತೀವಿ ಅದರ ಒಂದು ಮಿನಿಸ್ಟ್ರಿಯಿಂದ ಬೇಕಾದ ಅಪ್ರೂವಲ್ ಇಲ್ಲ ಅಂತಾನೂ ಕೂಡ ಕ್ಲೇಮ್ ಮಾಡ್ತು. ಆದ್ರೆ ಪುನೀತ್ ಗೋಯಾಂಕ ಉಳಿದುಕೊಂಡವರು ಇನ್ವೆಸ್ಟರ್ಸ್ ಹೆಸರಿದ್ದಂತಹ ಇನ್ನಿಬ್ರು ಕೂಡ ಡೈರೆಕ್ಟರ್ಸ್ ಏನ್ ಮಾಡಿದ್ರು? ಬೇಗನೆ ರಿಸೈನ್ ಮಾಡಿ ಅಂತಾನೂ ಕೂಡ ಹೇಳಿದ್ರು. ಇದೆಲ್ಲ ಆದ್ಮೇಲೆ ಅಂದ್ರೆ ಒಂದು ಇಂಟೆನ್ಸ್ ಲೀಗಲ್ ಬ್ಯಾಟಲ್ ಕೂಡ ನಡೀತು. ಅಂದ್ರೆ ಕಂಪನಿಯ ಒಂದು ಫ್ಯೂಚರ್ ಲೀಡರ್ಶಿಪ್ ಅನ್ನ ನಾವು ನೋಡಿದಾಗ ಈ ಒಂದು ಪ್ರೊಫೌಂಡ್ ಅನ್ಸರ್ಟನಿಟಿ ಅಂತ ಏನ್ ಹೇಳ್ತೀವಿ ಅದೆಲ್ಲೋ ಒಂದ್ ಕಡೆ ಮುಳುಗ್ ಹೋಗಿತ್ತು. ಸೋನಿ ಸಾಗಾ, ಸೋನಿ ಕತೆ ಏನ್ ಗೊತ್ತಾ? ಕೊನೆಗೂ ಕೂಡ ವಿಷಯಗಳು ಎಲ್ಲೋ ಒಂದ್ ಕಡೆ ತಣ್ಣಗಾಯ್ತು. ನಿಧಾನವಾಗಿ ನಾವು ನೋಡಿದಾಗ ಸೋನಿ ಮರ್ಜರ್ ಕಂಪನಿ ಸಮಸ್ಯೆಗಳಿಗೆ ಒಂದು ಪೊಟೆನ್ಶಿಯಲ್ ಸೊಲ್ಯೂಷನ್ ಅನ್ನ ಐಡಿಯಾ ಏನಿತ್ತು ಅಂದ್ರೆ ಜನ ಒಪ್ಕೊಳ್ಳೋ ಹಾಗೆ ಶುರು ಮಾಡ್ಕೊಂಡಿದ್ರು. ಇನ್ನು ಮರ್ಜರ್ $10 ಬಿಲಿಯನ್ ಮೌಲ್ಯದಾಗಿತ್ತು. ಮತ್ತೆ ಭಾರತದ ಒಂದು ಸೆಕೆಂಡ್ ಲಾರ್ಜೆಸ್ಟ್ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ನ ಕ್ರಿಯೇಟ್ ಮಾಡಿದ್ರು ಕೂಡ. ಈ ಒಂದು ಪ್ರಪೋಸ್ಡ್ ಡೀಲ್ ಅಡಿಯಲ್ಲಿ ನಾವು ನೋಡಿದಾಗ ಝೀ ಎಂಟರ್ಟೈನ್ಮೆಂಟ್ ನ ಒಂದು ಶೇರ್ ಹೋಲ್ಡರ್ಸ್ ಅಂತ ಏನ್ ಹೇಳ್ತೀವಿ ಈ ಒಂದು ಹೊಸ ಮೀಡಿಯಾದ ಅಂದ್ರೆ ಜಾಯಿಂಟ್ ನಲ್ಲಿ 47.07% ಅನ್ನ ಈ ಶೇರ್ ಅನ್ನ ಹೊಂದ್ಕೊಂಡಿದ್ರು. ಅಂದ್ರೆ ಇನ್ವೆಸ್ಕೋ ಕೂಡ ಈ ಮರ್ಜರ್ ನ ಪ್ರಯೋಜನಗಳು ಏನೆಲ್ಲ ಇರುತ್ತೆ ಅದನ್ನ ನೋಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಯಾಕೊತ್ತಾ? ತುಂಬಾ ಸಿಂಪಲ್. ಈ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ತರೋ ಒಂದು ಗುರಿಯನ್ನ ಸಾಧಿಸೋದು ಹೀಗೆ ಅನ್ನೋದು ಇವ್ರಿಗೆ ಎಲ್ಲೋ ಒಂದ್ ಕಡೆ ಐಡಿಯಾ ಸಿಕ್ಕಿತ್ತು. ಹಾಗೆ ನಾವು ನೋಡಿದಾಗ ಗೋಯಾಂಕ ಫ್ಯಾಮಿಲಿಯ ಒಂದು ಕಂಟ್ರೋಲ್ ಕಡಿಮೆನೂ ಕೂಡ ಆಗಿತ್ತು ಬಿಡಿ. ಇನ್ನು ಮಾರ್ಚ್ 2022ರಲ್ಲಿ ಅವರು ತಮ್ಮ ಒಂದು ಲೀಗಲ್ ಚಾಲೆಂಜ್ ನ ಕೈ ಬಿಟ್ಕೊಂಡು
BGM ನ ಪರ್ಸ್ಯೂ ಮಾಡಬೇಕು ಅಂತಾನು ಕೂಡ ಡಿಸೈಡ್ ಮಾಡಿದ್ರು. ಬದಲಿಗೆ ಏನಾಯ್ತು, ಸೋನಿ ಡೀಲ್‌ನ ಅಂದ್ರೆ ಬ್ಯಾಕ್ ಮಾಡ್ಕೊಂಡಿದ್ರು ಅಂತ ಅವ್ರ ಹಿಂದೆ ಇದ್ರು. ಹಾಗೇನೇ ಒಂದ್ 2 ವರ್ಷಗಳಲ್ಲಿ ಅದೆಲ್ಲನೂ ಕೂಡ ಮುರಿದೋಯ್ತು. 2024ರಲ್ಲಿ ಸೋನಿ ಝೀ ಎಂಟರ್ಟೈನ್ಮೆಂಟ್ ಮರ್ಜರ್‌ನ ನಾವು ನೋಡಿದಾಗ ಇದರ ಒಂದು ಅಗ್ರಿಮೆಂಟ್ ಏನಿತ್ತು ಗೊತ್ತಾ, ಆ ಒಂದು ಕಂಡೀಷನ್ಸ್‌ನ ಮೀಟ್ ಮಾಡೋದಕ್ಕೆ ಫೇಲ್ ಆಯ್ತು ಅಂತಾನು ಕೂಡ ಕ್ಲೈಮ್ ಮಾಡಿದ್ರು. ಅಂದ್ರೆ ಡೀಲ್‌ನ ಕ್ಯಾನ್ಸಲ್ ಮಾಡ್ತು ಅಂತ. ಈ ಒಂದು ಮರ್ಜರ್ ಟರ್ಮ್ಸ್ ಏನಿತ್ತು ಗೊತ್ತಾ, ಅದನ್ನ ಮುರಿದಿದ್ದಕ್ಕಾಗಿ ಝೀ ಎಂಟರ್ಟೈನ್ಮೆಂಟ್ ಇಂದ $90 ಮಿಲಿಯನ್ ಪೆನಾಲ್ಟಿನ ಡಿಮ್ಯಾಂಡ್ ಮಾಡಿತು. ಆದ್ರೆ ಝೀ ಎಂಟರ್ಟೈನ್ಮೆಂಟ್ ಒಪ್ಪಂದವನ್ನ ಈ ಒಂದು ಪ್ಯಾಕ್ಟ್ ಕ್ಯಾಟಗರಿಯಲ್ಲಿ ನಿರಾಕರಿಸಿದ್ರು. ವಿಷಯಗಳು ಯಾಕೆ ಹದಗೆಡ್ತು ಅಂತ ನಮ್ಗೆ ಇನ್ನೂ ಕೂಡ ಕನ್ಫರ್ಮ್ ಆಗೋತ್ತಿಲ್ಲ. ಆದ್ರೆ ರಿಯೂಟರ್ಸ್ ಪರಿಶೀಲಿಸಿದ ನಂತರ ಗೊತ್ತಾಗಿರೋದೇನು ಅಂತಂದ್ರೆ, ಈ ಒಂದು 62 ಪೇಜ್ ಟರ್ಮಿನೇಷನ್ ನೋಟಿಸ್ ಪ್ರಕಾರ ಸೋನಿ ಡೀಲ್‌ನ ಕೆಲವು ಫೈನಾನ್ಷಿಯಲ್ ಕಂಡೀಷನ್ಸ್ ಏನಿದೆ ಅದನ್ನ ಪೂರೈಸಕ್ ಆಗಿಲ್ಲ ಅಂತ ಹೇಳಿರೋದು. ಹಾಗೆ ಝೀ ಎಂಟರ್ಟೈನ್ಮೆಂಟ್ ಅವನ್ನ ಸರಿಪಡಿಸಬೇಕು ಅಂತ ಏನೂ ಕೂಡ ಮಾಡಿಲ್ಲ ಅಂತ ಕ್ಲೈಮ್ ಮಾಡಿದ್ದಾರೆ. ಇವೆಲ್ಲದರಲ್ಲೂ ಗೊತ್ತಾಗೋದೇನ್ ಗೊತ್ತಾ, ಈ ಡೀಲ್ ಪ್ರಕಾರ ಝೀ ಎಂಟರ್ಟೈನ್ಮೆಂಟ್ ಹತ್ರ ಇರಬೇಕಾದಷ್ಟು ಕ್ಯಾಶ್ ಇರಲಿಲ್ಲ ಅಂತ. ಈಗ ಸೋನಿ ಝೀ ಎಂಟರ್ಟೈನ್ಮೆಂಟ್ ಬಗ್ಗೆ ತುಂಬಾ ಕೆಟ್ಟದಾದ ಮಾತುಗಳನ್ನ ಬಳಸ್ಕೊಂಡು ಈ ಒಂದು ಬ್ರೀಚಸ್ ಏನಿರುತ್ತೆ ಸರಿಪಡಿಸಬೇಕಾದ್ರೆ ಇನ್ನಷ್ಟು ಪರಸ್ಪರ ಚರ್ಚೆಗಳು ನಡಿಬೇಕು, ಪ್ರಯತ್ನಗಳು ನಡಬೇಕು, ಮತ್ತೆ ಎಂಟಿ ಫಾರ್ಮಾಲಿಟಿ ಇರಬೇಕು ಅಂತ ಹೇಳತ್ತೆ. ಈ ಒಂದು ರಿಪೋರ್ಟ್ ಪ್ರಕಾರ ನಾವು ನೋಡಿದಾಗ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ತನ್ನ ಒಂದು ಕನ್ಸರ್ನ್ಸ್ ಅನ್ನ ವ್ಯಕ್ತಪಡಿಸುತ್ತೆ. ಹಾಗೆ ಸೋನಿ ಕೂಡ ಈ ಒಂದು ಟೆನ್ಷನ್ ಎನ್ವೈರನ್ಮೆಂಟ್ ಅಲ್ಲಿ, ಅಂದ್ರೆ ಈ ಒಂದು ಇನ್ವೆಸ್ಟಿಗೇಷನ್ ಏನೆಲ್ಲ ಇದೆ, ಸೆಬಿಯ ತನಿಖೆಗಳನ್ನ ಲಿಂಕ್ಡ್ ಇನ್ ಮಾಡ್ಕೊಂಡಿದೆ. ಬೇಸಿಕಲಿ ಗೋಯಾಂಕಾ ಫ್ಯಾಮಿಲಿ ಝೀ ಎಂಟರ್ಟೈನ್ಮೆಂಟ್ ಇಂದ ಬೇರೆ ಎಸ್ಎಲ್ ಗ್ರೂಪ್ ಕಂಪನಿಗಳಿಗೆ ಹಣವನ್ನ ಮೂವ್ ಮಾಡಿದೆ ಅಂತ. ಇನ್ನು ಝಿಯಾ ಪ್ರಮೋಟರ್ಸ್ ನಾವು ನೋಡಿದಾಗ ಕೆಲವು ಎಸ್ಎಲ್ ಗ್ರೂಪ್ ಕಂಪನಿಗಳಿಗೆ ಎಸ್ ಬ್ಯಾಂಕ್ ನಿಂದ ಲೋನ್ಸ್ ತಗೊಂಡಿದ್ದಾರೆ ಅಂತಾನು ಕೂಡ ಹೇಳಿದ್ದಾರೆ. ಇದಕ್ಕಾಗಿ ಅವರು ಬ್ಯಾಂಕ್ಗೆ ಒಂದು ಲೆಟರ್ ಆಫ್ ಕಂಫರ್ಟ್ ನು ಕೂಡ ಕೊಟ್ಟಿದ್ರು. ಅಂದ್ರೆ ಅವರು ಲೋನ್ ರೀಪೇ ಮಾಡೋದಕ್ಕೆ ಫೇಲ್ ಆದ್ರೆ ಆ ದುಡ್ಡನ್ನ ಝೀ ಎಂಟರ್ಟೈನ್ಮೆಂಟ್ ಸ್ವಂತ ಡೆಪಾಸಿಟ್ಸ್ ಗಳಿಂದ ಡಿಡಕ್ಟ್ ಮಾಡಬಹುದು ಅಂತ ಹೇಳಿರೋದು. ಆದ್ರೆ ಅವರು ಅದನ್ನ ಕಂಪನಿಯ ಬೋರ್ಡ್ ಅಥವಾ ಈ ಒಂದು ಶೇರ್ ಹೋಲ್ಡರ್ಸ್ ಯಾರೆಲ್ಲ ಇರ್ತಾರೆ ಅವರ ಒಂದು ಕನ್ಸೆಂಟ್ ಇಲ್ಲದೆ ಮಾಡಿರೋದು. ಇನ್ನು ಝೀ ಎಂಟರ್ಟೈನ್ಮೆಂಟ್ ತನಗೆ ಅರಿವಿಲ್ದೇನೆ ತನ್ನ ಪ್ರಮೋಟರ್ಸ್ಗೆ ಬೆನಿಫಿಟ್ ಮಾಡೋ, ಅಂದ್ರೆ ತನಗಿಲ್ದೇ ಇರುವಂತಹ ಲೋನ್ಸ್ ಗಳಲ್ಲಿ ರೆಸ್ಪಾನ್ಸಿಬಿಲಿಟಿನ ತಗೊಂಡಿತ್ತು ಅಂತಾನು ಕೂಡ ಇಲ್ಲಿ ಹೇಳಿರೋದು. ಆ ಕಂಪನಿಗಳು ಬೇಗನೆ ಅಂದ್ರೆ ಡಿಫಾಲ್ಟ್ ಆಗಿದ್ದಂತೂ ಹೌದು. ಈಗ ಎಸ್ ಬ್ಯಾಂಕ್ ನ ನೀವು ನೋಡಿದಾಗ ಝೀ ಎಂಟರ್ಟೈನ್ಮೆಂಟ್ ನ ಒಂದು ಫಿಕ್ಸ್ಡ್ ಡೆಪಾಸಿಟ್ಸ್ ಗಳಿಗಿಂತ 200 ಕೋಟಿ ತಗೊಂಡಿದೆ. ನಂತರ ಆ ಕಂಪನಿಗಳು ಈ ಒಂದು ಟೋಟಲ್ ಮೊತ್ತ ಏನಿರುತ್ತೆ ಅದನ್ನ ಝೀ ಎಂಟರ್ಟೈನ್ಮೆಂಟ್ಗೆ ವಾಪಸ್ ಕೊಟ್ಟಿರೋದಂತೂ ನಿಜ. ಆದ್ರೆ ಸೆಬಿ ಆಳವಾಗಿ ಕೆದಕ್ ನೋಡಿದಾಗ ಈ ಒಂದು ರೀಪೇಮೆಂಟ್ ಎಲ್ಲನೂ ಕೂಡ ಕೇವಲ ಒಂದು ಫೈನಾನ್ಷಿಯಲ್ ಜಗಲ್ರಿ ಅಂತ ಗೊತ್ತಾಗಿರೋದು. ಅಂದ್ರೆ ಈ ಒಂದು ಹಣ ಝೀ ಎಂಟರ್ಟೈನ್ಮೆಂಟ್ ಅಥವಾ ಬೇರೆ ಒಂದು ಲಿಸ್ಟೆಡ್ ಎಸ್ಎಲ್ ಕಂಪನಿಗಳಿಂದ ಹುಟ್ಕೊಂಡು 13+ ಈ ಒಂದು ಶೆಲ್ ಕಂಪನಿಗಳ ಮೂಲಕ ಹಾದು ಹೋಗಿ ಮತ್ತೆ ಝೀ ಎಂಟರ್ಟೈನ್ಮೆಂಟ್ಗೆ ವಾಪಸ್ ಬಂದಿರೋದು ನೋಡಿ. ಹಾಗೇನೆ ಕಂಪನೀಸ್ ವಾಪಸ್ ಕೊಟ್ಟ ಹಾಗೆ ಕೂಡ ಕಾಣ್ತಿದೆ. ಆದ್ರೆ ಅದೆಲ್ಲವೂ ಒಂದು ಇಲ್ಯೂಷನ್, ಭ್ರಮೆ ಆಗಿರೋದು. ಸೆಬಿ ಇನ್ನೂ ಕೂಡ ಆಳವಾಗಿ ನೋಡಿದಾಗ ಈ ವಿಷಯಗಳು ಅಂದ್ರೆ ತುಂಬಾ ಅಸಹ್ಯವಾಗಿ ಕಾಣಿಸ್ತಿದೆ. ಸುಮಾರು 2,000 ಕೋಟಿ ಝೀ ಎಂಟರ್ಟೈನ್ಮೆಂಟ್ ಇಂದ ಬೇರೆ ಗ್ರೂಪ್ ಕಂಪನಿಗಳಿಗೆ ಡಿವರ್ಟೆಡ್ ಆಗಿರ್ಬೋದು ಅಂತ ಹೇಳಿರೋದು. ಇನ್ನು ಆಗಸ್ಟ್ 2023ರಲ್ಲಿ ನಾವು ನೋಡಿದಾಗ ಸೆಬಿ ಸುಭಾಷ್ ಚಂದ್ರ ಮತ್ತೆ ಪುನೀತ್ ಗೋಯಾಂಕಾ ಇವರಿಬ್ರು ಕೂಡ ಯಾವುದೇ ಲಿಸ್ಟೆಡ್ ಕಂಪನಿಯಲ್ಲಿ ಕೀ ಪೊಸಿಷನ್ಸ್ ನ ಹೊಂದಿರಲೇಬಾರ್ದು ಆ ರೀತಿ ಬ್ಯಾನ್ ಮಾಡ್ತು. ಅದರ ನಂತರ ನಾವು ನೋಡಿದಾಗ ಅಂದ್ರೆ ಬದಲಾಗಿರೋದು ಏನ್ ಗೊತ್ತಾ, ರೆಗ್ಯುಲೇಟರಿ ಪ್ರೆಷರ್ ಮುಂದುವರೆದಿರೋದು. ಇನ್ನು ಜನವರಿ 2025ರಲ್ಲಿ ಹೇಳ್ಬೇಕು ಅಂತಂದ್ರೆ ಸೆಬಿ ಈ ವಿಷಯವನ್ನ ಸೆಟಲ್ ಮಾಡೋದಕ್ಕೆ ನಿರಾಕರ ಮಾಡಿದೆ. ಇವೆಲ್ಲವನ್ನ ನಾವು ನೋಡಿದಾಗ ಎಸ್ಎಲ್ ಗ್ರೂಪ್ ಸುತ್ತಲಿನ ಒಂದು ಬ್ರಾಡರ್ ಸ್ಕ್ರೂಟಿನಿಟಿ ಅಂತ ಗೊತ್ತಾಗುತ್ತೆ. ಇನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೂಡ ಒಂದು ಮನಿ ಲಾಂಡ್ರಿಂಗ್ ಇನ್ವೆಸ್ಟಿಗೇಷನ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಎಲ್ ಗ್ರೂಪ್ ಕಂಪನಿಗಳ ಅಂದ್ರೆ ಸರ್ಚ್ ಅನ್ನ ನಡೆಸ್ಕೊಳ್ತಾ ಹೋಗಿದೆ. ವಿಷಯಗಳು ಕೆಟ್ಟದಾಗ್ತಾ ಹೋಗ್ತಾ ಇದ್ದ ಹಾಗೆ ಝೀ ಎಂಟರ್ಟೈನ್ಮೆಂಟ್ ಶೇರ್ ಹೋಲ್ಡರ್ಸ್ ನಾವು ನೋಡಿದಾಗ ಅದರ ಪ್ರಮೋಟರ್ಸ್ ವಿರುದ್ಧವಾಗಿ ಬಂದಿರೋದೆ ನೋಡಿ. ಇನ್ನು ಪುನೀತ್ ಗೋಯಾಂಕಾ ಹಿಂದಿನ ಒಂದು ಟರ್ಮಿನೇಷನ್ ಪ್ರಯತ್ನದಿಂದ ಸರ್ವೈವ್ ಆಗಿದ್ರು ಅವರು 5 ವರ್ಷದ ಒಂದು ಟರ್ಮ್ ನ ನೀವು ನೋಡಿದಾಗ 2024ರಲ್ಲೇ ಮುಗಿಬೇಕಾಗಿತ್ತು. ಆದ್ರೆ ಅವರು ರೀ ಅಪಾಯಿಂಟ್ಮೆಂಟ್ ಮಾಡಿರೋದು ಇನ್ನೂ ಕೂಡ ಖಚಿತ ಆಗಿಲ್ಲ. ಇನ್ನು ಅಕ್ಟೋಬರ್ 18, 2024ರಂದು ನಾವು ನೋಡಿದಾಗ ಕಂಪನಿ ತನ್ನ ಒಂದು ಬೋರ್ಡ್ ಏನಿತ್ತು ಅದನ್ನ ಇನ್ನೊಂದು 5 ವರ್ಷದ ಟರ್ಮ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮರು ನೇಮಕ ಮಾಡೋದಕ್ಕೂ ಕೂಡ ಅಪ್ರೂವಲ್ ಮಾಡಿದೆ. ಆದ್ರೆ ಕಂಪನಿಯ ಶೇರ್ ಹೋಲ್ಡರ್ಸ್ ಅನ್ನು ನಾವು ನೋಡಿದಾಗ ಅದನ್ನ ನವೆಂಬರ್ 28ರಂದು ನಡೆದಿದಂತಹ ಒಂದು ಆನ್ಯುವಲ್ ಜನರಲ್ ಮೀಟಿಂಗ್ಸ್ ನಲ್ಲಿ ಕನ್ಫರ್ಮ್ ಮಾಡಬೇಕಾಗಿತ್ತು. ಅದನ್ನು ಕೂಡ ಮಾಡಿಲ್ಲ. ಇದು ಹೆಚ್ಚುವಾಗಿ ಒಂದು ಕಷ್ಟದ ಸಿಚುವೇಶನ್ ಅನ್ನ ಎದುರಾಕೊಳ್ತಿದೆ. ಈಗಾಗಲೇ ನಾವು ನೋಡಿದಾಗ 2 ಪ್ರಾಕ್ಸಿ ಅಡ್ವೈಸರ್ ಫರ್ಮ್ಸ್ಗೆ ಗೋಯಾಂಕಾ ಅವರ ಅಂದ್ರೆ ರೀ ಅಪಾಯಿಂಟ್ಮೆಂಟ್ ವಿರುದ್ಧ ವೋಟ್ ಮಾಡಿದ್ದಾರೆ. ಹಾಗೆ ಒಂದು ಶೇರ್ ಹೋಲ್ಡರ್ಸ್ ಕೂಡ ರೆಕಮೆಂಡ್ ಮಾಡೋ ರಿಪೋರ್ಟ್ಸ್ ಕೂಡ ಇಶ್ಯೂ ಮಾಡಿದ್ರು. ಅವರ ಲೀಡರ್ಶಿಪ್ ಅನ್ನ ನಾವು ನೋಡಿದಾಗ ಅವರ ಅಧಿಕಾರ ಅದಿಯಲ್ಲೇನೆ ಕೂಡ ಕಂಪನಿ ಪರ್ಫಾರ್ಮೆನ್ಸ್ ಬಗ್ಗೆ ಕನ್ಸರ್ನ್ಸ್ ಕೂಡ ಹೇಳ್ಕೊಂಡಿದೆ. ಇನ್ನು ಗೋಯಾಂಕಾ ಇದರಿಂದ ಪಾರಾಗೋದಕ್ಕೆ ಟ್ರೈ ಮಾಡಿದ್ರು ಹೌದು. ಅಂದ್ರೆ ನವೆಂಬರ್ 18ರಂದು ಅವರು ತನ್ನ ಒಂದು ಆಪರೇಷನಲ್ ರೆಸ್ಪಾನ್ಸಿಬಿಲಿಟೀಸ್ ಮೇಲೆ ಪೂರ್ತಿಯಾಗಿ ಫೋಕಸ್ ಮಾಡೋದಕ್ಕೆ ಅಂತ ಹೇಳಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ತಕ್ಷಣದಿಂದ ಜಾರ್ಖಂಡ್
ಮಾಡ್ಕೊಳ್ಳೋ ರೀತಿ ಅಂದ್ರೆ ಸ್ವಯಂ ಪ್ರೇರಿತ ಅಂತ ಏನ್ ಹೇಳ್ತೀವಿ ಅಂದ್ರೆ ಅವ್ರ ಇಚ್ಛೆಯಿಂದನೇ ರಿಸೈನ್ ಕೂಡ ಮಾಡಿದ್ರು. ಬೋರ್ಡ್ ಏನೋ ಈ ರೆಸಿಗ್ನೇಷನ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ತು, ಆದ್ರೆ ಅವರನ್ನ ಸಿಇಒ ಆಗಿ ಉಳಿಸ್ಕೊಂತು ಕೂಡ. ಇದಕ್ಕೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಿಲ್ಲ. ಅಂದ್ರೆ 5 ದಿನಗಳ ನಂತರ ಗೊಯಾಂಕ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮತ್ತೆ ರೀ ಅಪಾಯಿಂಟ್ ಆದ್ರು. ಇದೆಲ್ಲವನ್ನ ನಾವು ನೋಡಿದಾಗ ಅಂದ್ರೆ ಕಂಪನಿನೇ ಈ ಒಂದು ಕನ್ಸೆಂಟ್ ನ ಅಫಿಷಿಯಲ್ ಆಗಿ ವಿಡ್ರಾ ಮಾಡಿರೋ ರೀತಿ ಕಾಣ್ತಾ ಇದೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗೋ ಬದಲು ಈಗ ಕಂಪನಿಯ ಬೋರ್ಡ್ ನಲ್ಲಿ ಈ ಒಂದು ಆರ್ಡಿನರಿ ಡೈರೆಕ್ಟರ್ ಆಗಿ ಉಳಿಯೋದಕ್ಕೆ ಶೇರ್ ಹೋಲ್ಡರ್ ಅಪ್ರೂವಲ್ ಕೂಡ ಕೇಳ್ತಿದ್ರು. ಆದ್ರೆ ಶೇರ್ ಹೋಲ್ಡರ್ಸ್ ಒಂದು ಬಲವಾದ ಅಂದ್ರೆ ಕಾನ್ಫಿಡೆನ್ಸ್ ಇಲ್ಲಿರೋ ರೀತಿ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಕಂಪನಿಯ ಒಂದು ಆನ್ಯುವಲ್ ಜನರಲ್ ಮೀಟಿಂಗ್ ನಲ್ಲಿ ಅವ್ರು ನೋಡಿದಾಗ ಅವರು ಡೈರೆಕ್ಟ್ ಆಗಿ ಈ ಒಂದು ರೀ ಅಪಾಯಿಂಟ್ ಆಗೋದನ್ನ ರಿಜೆಕ್ಟ್ ಮಾಡಿ ಅಂತಾನು ಕೂಡ ಹೇಳಿದ್ರು. ಯಾಕೆ ಅಂದ್ರೆ ವೋಟಿಂಗ್ ಕ್ಲೋಸ್ ಇತ್ತು. ಕೇವಲ 49.54% ಪರವಾಗಿ ವೋಟ್ ಮಾಡಿದ್ರೆ 50.46% ರೆಸೊಲ್ಯೂಷನ್ ವಿರುದ್ಧವಾಗಿ ವೋಟ್ ಮಾಡಿದ್ರು. ಆದ್ರೆ ಅವ್ರು ಸೋತ್ರು. ಹೌದು, ಅಂದ್ರೆ ಝೀ ಸ್ಥಾಪನೆ ಆದಾಗಿಂದಲೂ ಕೂಡ ಮೊದಲ ಬಾರಿಗೆ ಚಂದ್ರ ಗೊಯಾಂಕ ಫ್ಯಾಮಿಲಿನ ನಾವು ನೋಡಿದಾಗ ಯಾವುದೇ ಮೆಂಬರ್ ಅಂದ್ರೆ 4 ಲಿಸ್ಟೆಡ್ ಝೀ ಕಂಪನಿಯಲ್ಲಿ ಯಾವ್ದ್ರನಾದ್ರೂ ಕೂಡ ಬೋರ್ಡ್ ಪೊಸಿಷನ್ ಅನ್ನ ಹೊಂದಿರಲಿಲ್ಲ. ಈ ತಿಂಗಳ ಜುಲೈ 2025 ನಾವು ನೋಡಿದಾಗ ವಾರೆಂಟ್ ತುಂಬಾ ಡೀಪ್ ಆಗಿ ಹೋಗಿದೆ ಅಷ್ಟೇ. ಝೀ ಎಂಟರ್ಟೈನ್ಮೆಂಟ್ ಒಂದು ಕಾಲದಲ್ಲಿ ಅಂದ್ರೆ ಭಾರತದ ಒಂದು ಟಾಪ್ ಕಂಪನಿಯಾಗಿ ಕಾಣ್ತಿತ್ತು. ಅಂದ್ರೆ ಪ್ರೈವೇಟ್ ಎಂಟರ್ಪ್ರೈಸಸ್ ಅಂತ ಬಂದಾಗ ಏನನ್ನಾದ್ರೂ ಸಾಧಿಸಬಹುದು ಅಂತ ಹೋದಾಗ ಮೀಡಿಯಾ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಝೀ ಎಂಟರ್ಟೈನ್ಮೆಂಟ್ ನ ನೋಡ್ತಿದ್ರು. ಆದ್ರೆ ಭಾರತೀಯ ಮೀಡಿಯಾವನ್ನ ಇವರು ಮತ್ತೆ ಮರು ರೂಪಿಸಿದ್ದಾರೆ ಅಂತ ಗೊತ್ತಾಗತ್ತೆ. ಆದ್ರೆ ಕಾಲಕ್ರಮೇಣ ನಾವು ನೋಡಿದಾಗ ಆ ಲೆಗಸಿ ಹಣಕಾಸುಗಳ ಒಂದು ಎಡವಟ್ಟುಗಳನ್ನ ಮಾಡಿಕೊಂಡು ಅಂದ್ರೆ ಈ ಫೈನಾನ್ಷಿಯಲ್ ಮಿಸ್ಟೆಪ್ ಅಂತ ಏನ್ ಹೇಳ್ತೀವಿ ಅದನ್ನ ತಗೊಂಡಿರೋದ್ರಿಂದ ಈ ಫೇಲ್ಯೂರ್ಸ್ ಜಾಸ್ತಿ ಆಗ್ತಾ ಬರ್ತಿದೆ ಅನ್ನೋದಕ್ಕೆ ಇಲ್ಲಿ ಗೊತ್ತಾಗತ್ತೆ. ಈ ಕಥೆಯಿಂದ ನಮ್ಗೆ ಅರ್ಥ ಆಗೋದೇನ್ ಗೊತ್ತಾ, ಝೀ ಎಂಟರ್ಟೈನ್ಮೆಂಟ್ ತನ್ನ ಒಂದು ಶೇರ್ ಹೋಲ್ಡರ್ಸ್ ಹಾಗೆ ಹಣಕಾಸಿನ ವಿಚಾರದ ಬಗ್ಗೆ ಸರಿಯಾಗಿ ಗಮನ ಹರಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಲಾಸ್ ಅನ್ನ ಇನ್ನೂ ಹೆಚ್ಚಾಗಿ ಅನುಭವಿಸ್ತಾರೆ. ಸೊ ಇದು ಯಾವ ರೀತಿ ಹೋಗುತ್ತೆ ಅನ್ನೋದನ್ನ ನಾವು ಬರೋ ದಿನಗಳ ಅಪ್ಡೇಟ್ಸ್ ಅಲ್ಲಿ ನೋಡೋಣ. ಈಗ ಮುಂದಿನ ಸ್ಟೋರಿಯಲ್ಲಿ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್, ಇದನ್ನ ONDC ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಮಾತಾಡೋಣ. ನೋಡಿ, ಇ ಕಾಮರ್ಸ್ ಅಂತ ಬಂದಾಗ ನಮ್ಮ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಅಂತ ಗೊತ್ತಾಗತ್ತೆ. ಇದೊಂದು ಕನ್ಫ್ಯೂಸ್ ಆಗುವಂತಹ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡ್ತಿದೆ, ಹಾಗೆ ಸಮಯ ಅಂತಾನು ಕೂಡ ಹೇಳ್ಬೋದು. ಕಳೆದ ವರ್ಷ ಈ ನೆಟ್ವರ್ಕ್ಗೆ ಒಂದು ಸಂಕಷ್ಟದ ಸಮಯ ಆಗಿತ್ತು. ಅಂದ್ರೆ ಅಕ್ಟೋಬರ್ 2024 ಮತ್ತೆ ಫೆಬ್ರವರಿ 2025 ನಡುವೆ ನಾವು ನೋಡಿದಾಗ ಈ ನೆಟ್ವರ್ಕ್ ಮೂಲಕ ನಡೀತಿದ್ದ ಒಂದು ಮಂತ್ಲಿ ರಿಟೇಲ್ ಆರ್ಡರ್ಸ್ ಗಳ ಸಂಖ್ಯೆ 31% ಬಿದ್ದೋಗಿ 46 ಲ್ಯಾಕ್ಸ್ಗೆ ಇಳಿದೋಗಿದೆ. ಅದರ ಬೆಳವಣಿಗೆನ ನಾವು ನೋಡೋದಕ್ಕಿಂತ ಹೆಚ್ಚಾಗಿ ಸ್ಟೆಪ್ ಬೈ ಸ್ಟೆಪ್ ಅದು ಲಾಸ್ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಮಂತ್ಲಿ ಇನ್ಸೆಂಟಿವ್ಸ್ ನ 10 ಪಟ್ಟು ಕಡಿಮೆ ಮಾಡಿರೋದಂತೂ ಸತ್ಯ. ಈಗ 3 ಕೋಟಿಯಿಂದ 30 ಕೋಟಿ ಲಕ್ಷಕ್ಕೆ. ಆದ್ರೆ ನಾವಿಲ್ಲಿ ನೋಡಿದಾಗ ಅದರ ಒಂದು ಬೆಳವಣಿಗೆ ಇನ್ನೂ ಹೆಚ್ಚು ನಿಧಾನ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಚೀಫ್ ಬಿಸಿನೆಸ್ ಆಫೀಸರ್ ಮತ್ತೆ ನಾನ್ ಎಕ್ಸಿಕ್ಯೂಟಿವ್ ಚೇರ್ಪರ್ಸನ್ ಎಲ್ಲರೂ ಕೂಡ ಸೇರ್ಕೊಂಡು ಈ ವರ್ಷ ರಿಸೈನ್ ಮಾಡಿದ್ದಾರೆ. ONDC ಇನ್ನೂ ಹೋಪ್ ಅನ್ನ ಕಳೆದುಕೊಂಡಿಲ್ಲ. ಒಂದ್ ರೀತಿಯಲ್ಲಿ ನಾವು ನೋಡ್ಬೇಕು ಅಂತಂದ್ರೆ ಅದು ಇನ್ನಷ್ಟು ಧೈರ್ಯದಿಂದ ಮುನ್ನೋಗ್ತಿದೆ. ಕಳೆದ ವಾರ ಅವರು 150 ಕೋಟಿ ಮೌಲ್ಯದ ಹೊಸ ಸಬ್ಸಿಡಿ ಪ್ಲಾನ್ ಅನ್ನ ಸಿದ್ಧ ಆಗ್ತಿದೆ ಅಂತ ರಿವೀಲ್ ಮಾಡಿದ್ರು. ಆದ್ರೆ ಅವರು ತಮ್ಮ ಭರವಸೆಯನ್ನ ಉಳಿಸ್ಕೊಳ್ತಾರಾ? ಅದು ನಿಜವಾಗ್ಲೂ ಕೂಡ ಈ ಕಾಮರ್ಸ್ ನ ಬಿಸ್ನೆಸ್ಗೆ ಒಂದು ಪೂರ್ತಿ ಫಿಲಾಸಫಿ ಏನಿದೆ ಅದನ್ನ ತಗೊಂಡ್ ಬರೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿದೆ. ನೀವು ಕೊನೆ ಬಾರಿಗೆ ಅಮೆಝಾನ್ ನಲ್ಲಿ ಏನಾದ್ರೂ ಆರ್ಡರ್ ಮಾಡಿದ್ದನ್ನ ನೆನಪಿಸ್ಕೊಳ್ಳಿ. ನೀವು ಒಂದು ಐಟಮ್ ನ ಸರ್ಚ್ ಮಾಡ್ತಿದ್ರಿ, ಒಬ್ಬ ಸ್ಪೆಸಿಫಿಕ್ ಸೆಲ್ಲರ್ ಮಾರಾಟ ಮಾಡ್ತಿದ್ದು ಕೂಡ ನಿಮ್ಗೆ ಇಷ್ಟ ಆಯ್ತು. ನೀವು ಅದನ್ನ ಏನ್ ಮಾಡ್ತೀರಾ, ಅಮೆಝಾನ್ ನ ಒಂದು ಪೇಮೆಂಟ್ ಗೇಟ್ ವೇ ಮೂಲಕ ಹೋಗಿ ಅದನ್ನ ಪರ್ಚೇಸ್ ಮಾಡ್ತೀರಾ. ಇನ್ನು ಇದರ ಆರ್ಡರ್ ನಾವು ನೋಡಿದಾಗ ಅಮೆಝಾನ್ ಸಿಸ್ಟಮ್ ಅಲ್ಲಿ ಲಿಸ್ಟೆಡ್ ಆಗಿರುತ್ತೆ. ಅಂದ್ರೆ ಪ್ರಾಡಕ್ಟ್ ಅದರ ಒಂದು ವೇರ್ ಹೌಸ್ ನಿಂದ ನೀವು ಜೀವನ ಮಾಡ್ತಿರೋ ಜಾಗಕ್ಕೆ ಅಂದ್ರೆ ಹತ್ರದ ಒಂದು ಸಪ್ಲೈ ಸೆಂಟರ್ಗೆ ಹೋಗುತ್ತೆ. ಮತ್ತೆ ಒಬ್ಬ ಅಮೆಝಾನ್ ಡೆಲಿವರಿ ಡ್ರೈವರ್ ಅದನ್ನ ನಿಮ್ಗೆ ಡೆಲಿವರ್ ಮಾಡ್ತಿದ್ರು. ಅಮೆಝಾನ್ ಈ ಪೂರ್ತಿ ಪ್ರಾಸೆಸ್ ನ ಏನ್ ಮಾಡುತ್ತೆ, ಸ್ವಂತದಾಗಿ ಇಟ್ಕೊಂಡಿರತ್ತೆ. ಈಗ ಸೆಲ್ಲರ್ಸ್ ಆಗಿರ್ಬೋದು ತಮ್ಮ ಒಂದು ಒಳ್ಳೆ ಲಿಸ್ಟ್ ಗಳು ಏನಿರುತ್ತೆ ಅದನ್ನ ಟ್ರೈ ಮಾಡ್ಬೇಕಾದ್ರೆ ಅಮೆಝಾನ್ಗೆ ಪೇ ಮಾಡ್ತಾರೆ ಅಲ್ವಾ. ಅವರು ಎಷ್ಟು ಹೆಚ್ಚು ಪೇ ಮಾಡ್ತಾರೋ ಅಷ್ಟು ಹೆಚ್ಚು ಅವರು ನಿಮ್ಮ ಸರ್ಚ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಈಗ ನೋಡಿ, ಈಗ ರಿಲೆವೆಂಟ್ ಆಗಿಲ್ದೇ ಇದ್ರೂ ಕೂಡ ಅವರು ಸರ್ಚ್ ಲಿಸ್ಟ್ ಅಲ್ಲಿ ಕಾಣಿಸ್ಕೊಂಡ್ಲೇಬೇಕು. ಯಾಕೆ ಅಂತಂದ್ರೆ ಅಮೆಝಾನ್ ಲಿಸ್ಟಿಂಗ್ ತಗೊಳ್ಳೋದೇ ಹಾಗೆ. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಪ್ರೈಮ್ ಪ್ರಾಪರ್ಟಿಗೆ ರೆಂಟ್ ಕಟ್ಟಿದಾಗ ಈ ಮಧ್ಯೆ ಏನಾಗುತ್ತೆ, ಅಮೆಝಾನ್ ನೀವು ಪ್ರಾಡಕ್ಟ್ಸ್ ಅನ್ನ ಹೇಗೆ ಡಿಸ್ಕವರ್ ಮಾಡ್ತೀರಿ ಅನ್ನೋದನ್ನ ಕಂಟ್ರೋಲ್ ಮಾಡುತ್ತೆ ಅಲ್ವಾ. ಅದ್ರ ಹತ್ರ ನಿಮ್ಮ ಬಗ್ಗೆ ಪರ್ವತದಷ್ಟು ಡೇಟಾ ಇರುತ್ತೆ. ಅಂದ್ರೆ ನಿಮ್ಗೆ ಗೊತ್ತಿರಲ್ಲ, ಅಂದ್ರೆ ನೀವು ಏನ್ ಮಾಡ್ತಿರ್ತೀರಾ, ಎಲ್ಲಿ ಓದ್ತಿರ್ತೀರಾ, ನೀವು ಎಷ್ಟು ಶಾಪಿಂಗ್ ಮಾಡ್ತಿರ್ತೀರಾ ಅನ್ನೋ ಡೇಟಾನ ಅಮೆಝಾನ್ ತಗೊಂಡಿಟ್ಕೊಂಡಿರತ್ತೆ. ಇನ್ನು ಡಿಜಿಟಲ್ ಮಾರ್ಕೆಟ್ಸ್ ಅಲ್ಲಿ ನಾವು ನೋಡಿದಾಗ ಇದೆಲ್ಲನೂ ಕೂಡ ಒಂದು ಪ್ರೆಷಿಯಸ್ ಕಮಾಡಿಟಿ ಆಗಿ ಉಳಿದಿರುತ್ತೆ. ಅಮೆಝಾನ್ ಈ ಗಮನವನ್ನ ಏನ್ ಮಾಡ್ತಾರೆ, ಮರ್ಚೆಂಟ್ಸ್ಗೆ ಮಾರಾಟ ಮಾಡುತ್ತೆ. ನಿಮ್ಗೆ ಬೇಕಿಲ್ಲದ ವಿಷಯಗಳನ್ನ ಸ್ಕ್ರೋಲ್ ಮಾಡ್ತಾ ತುಂಬಾ ಸಮಯವನ್ನ ಕಳೆದಿದ್ದೀನಿ ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ ಅದು ಬಹುಶಃ ಯಾರೋ ನಿಮ್ಮ ಸಮಯವನ್ನ ಕೊಂಡ್ಕೊಂಡಿರೋದ್ರಿಂದ ಇರ್ಬೋದು. ಅಮೆಝಾನ್ ವೇರ್ ಹೌಸ್ ನಿಂದ ಹಿಡ್ಕೊಂಡು ಲಾಸ್ಟ್ ಮೈಲ್ ಡೆಲಿವರಿ ತನಕ ಬೇರೆ ಎಲ್ಲವನ್ನು ಕೂಡ ಡಾಮಿನೇಟ್ ಮಾಡುತ್ತೆ ಅಂತ ಪ್ರತಿಯೊಂದು ಸ್ಟೆಪ್ ಅದಕ್ಕೆ ಅಂದ್ರೆ ಹೆಚ್ಚುವರಿ ಪರದದ ಮೇಲೆ ಇದ್ದೇ ಇರುತ್ತೆ. ಈಗ ಕಂಟ್ರೋಲ್ ತಗೊಂಡಿರತ್ತೆ ಅದಕ್ಕೋಸ್ಕರ. ಹಾಗೇನೆ ಆ ಪವರ್ ನ ಬಳಸೋದಕ್ಕೆ ಹಲವಾರು
ಪಾಲುದಾರಿಗಳಿದೆ, ಅವುಗಳಲ್ಲಿ ಹಲವು ನಿಮ್ಗೆ ಇಷ್ಟ ಆಗದೇನೂ ಕೂಡ ಇರಬಹುದು. ಇದು ಕೇವಲ ಅಮೆಝಾನ್ ಮಾತ್ರ ಅಲ್ಲ. ಅಂದ್ರೆ ನಾವು ಯಾವುದೇ ಒಂದು ಸೆಕ್ಟರ್ಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಊಬರ್ ಇರ್ಬೋದು, ಸ್ವಿಗ್ಗಿ ಇರ್ಬೋದು, ಇಂಟರ್ನೆಟ್ ಏನಾದ್ರೂ ಪರ್ಚೇಸ್ ಮಾಡ್ತಿದ್ರು ಕೂಡ ಮಾರೋವರೆಗೂ ಕನೆಕ್ಟ್ ಮಾಡೋ ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಡೇಟಾವನ್ನ ಇವರು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಅಂದ್ರೆ ಅಪಾರವಾದ ಪವರ್ ಗಳಿಸುವಂತಹ ಈ ಬಿಸ್ನೆಸ್ಗಳಿಗೆ ಇದು ತುಂಬಿಕೊಂಡಿದೆ ಅಂತ. ಇನ್ನು ಟೆಕ್ನಿಕಲ್ ಆಗಿ ಹೇಳಬೇಕು ಅಂತಂದ್ರೆ ಮಿಡಲ್ ಮ್ಯಾನ್ ಆದ್ರೆ ಅವರು ತಮ್ಮ ಒಂದು ಎಕೋಸಿಸ್ಟಮ್ ಅಲ್ಲಿ ಅತಿ ಶಕ್ತಿಶಾಲಿಯಾದ ಎಂಟಿಟೀಸ್ಗಳನ್ನು ಕೂಡ ಹೊಂದ್ಕೊಂಡಿರ್ತಾರೆ. ಈ ಮಧ್ಯೆ ನಾವು ನೋಡಿದಾಗ ONDC ಯಾವಾಗ್ಲೂ ಕೂಡ ಮಧ್ಯದಲ್ಲೇ ಇರಬೇಕು ಅಂತ ಬಯಸತ್ತೆ. ಯಾಕೆ ಅಂತಂದ್ರೆ ಪವರ್ಫುಲ್ ಡೇಟಾ ಸಿಸ್ಟಮ್ ಇದಕ್ಕೆ ಸಿಗುತ್ತೆ, ಅದಕ್ಕೋಸ್ಕರ. ಇನ್ನು ಆನ್ಲೈನ್ ಮಾರುಕಟ್ಟೆಗೆ ನಾವು ಬಂದಾಗ ಇದರ ನೆಟ್ವರ್ಕ್ ಸಣ್ಣ ಸಣ್ಣ ಬಿಲ್ಡಿಂಗ್ ಇಂದ ಹಿಡಿದು ಬ್ಲಾಕ್ಸ್ ಗಳಾಗಿ ವಿಂಗಡಣೆ ಮಾಡೋದು. ಇದರಿಂದ ಯಾರು ಬೇಕಾದ್ರೂ ತಾವು ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಚೂಸ್ ಮಾಡ್ಕೊಳ್ಬಹುದು. ನೀವೇನಾದ್ರೂ ಎಂಡ್ ಟು ಎಂಡ್ ಎಲ್ಲವನ್ನು ಮಾಡುವಂತಹ ದಿನ ಬರುತ್ತೆ ಅಂತ ಅನ್ಕೊಳ್ಳೋಣ. ಅಮೆಝಾನ್ ಅಥವಾ ಊಬರ್ ಆಗ್ಬೇಕಾಗಿಲ್ಲ ಅಲ್ಲ. ಬಹುಶಃ ಏನ್ ಮಾಡ್ತೀರಾ, ಕೆಲವು ಅಂದ್ರೆ ಸೆಲ್ಲರ್ಸ್ ಗಳ ಲಿಸ್ಟ್ ಅನ್ನ ನೀವು ಮಾಡ್ಕೊಳ್ತೀರಾ. ಈಗ ಕೇವಲ ಬೈಯರ್ಸ್ಗಾಗಿ ಒಂದು ಯೂಸರ್ ಫ್ರೆಂಡ್ಲಿ ಆಪ್ ನ ಬಿಲ್ಡ್ ಮಾಡಬಹುದು ಅಲ್ವಾ. ನೀವು ಅವಾಗ ಏನ್ ಮಾಡ್ತೀರಾ, ಒಂದು ಕೋಡ್ ಅನ್ನ ಬರ್ಕೊಳ್ತೀರಾ. ಕೇವಲ ರಿಯಲ್ ವರ್ಲ್ಡ್ ಅಲ್ಲಿ ಮಾತ್ರ ಡೆಲಿವರೀಸ್ ನ ಹ್ಯಾಂಡಲ್ ಮಾಡಬಹುದು. ಅಂದ್ರೆ ಸಾಮಾನ್ಯವಾಗಿ ನಾವು ನೋಡಿದಾಗ ಫೋಕಸ್ ಸಾಧ್ಯನೇ ಇರೋದಿಲ್ಲ. ಅಂತಹ ಒಂದು ಆನ್ಲೈನ್ ಬಿಸ್ನೆಸ್ಗೆ ಎಂಟರ್ ಆಗಬೇಕು ಅಂತಂದ್ರೆ ನೀವು ಎಲ್ಲವನ್ನು ಕೂಡ ಸ್ವಂತವಾಗಿ ನೀವೇ ಮಾಡಬೇಕು ಅಥವಾ ಹಾಗೆ ಮಾಡೋರನ್ನ ಹುಡುಕ್ಬೇಕು. ಇಲ್ಲ ಅಂತಂದ್ರೆ ಈ ನೆಟ್ವರ್ಕ್ ಅಲ್ಲಿ ಯಾರನ್ನ ಯಾರೂ ಕೂಡ ಜೋಡಿಸೋದಕ್ಕೆ ಸಾಧ್ಯನೇ ಇಲ್ಲ. ONDC ಹತ್ರನೂ ಕೂಡ ಉತ್ತರ ಇದೆ. ಯಾರು ಬೇಕಾದ್ರೂ ಕೂಡ ಈ ಚೈನ್ ನ ಪ್ರತಿಯೊಂದು ಲಿಂಕ್ ಅನ್ನ ಇಟ್ಕೊಂಡು ಬಿಸ್ನೆಸ್ ಆಪರ್ಚುನಿಟಿನ ಗಳಿಸ್ಕೋಬಹುದು ಅಂತ. ONDC ಕೇವಲ ಒಂದು ಕೆಲಸವನ್ನ ಚೆನ್ನಾಗಿ ಮಾಡೋದ್ರಲ್ಲಿ ಸ್ಪೆಷಲೈಸ್ ಮಾಡೋ ಅಂದ್ರೆ ಪೂರ್ತಿಯಾಗಿ ಬೇರೆ ಬೇರೆ ಎಂಟಿಟೀಸ್ ನಡುವಿನ ಒಂದು ಕನೆಕ್ಟಿವ್ ಟಿಶ್ಯೂ ಆಗೋದಕ್ಕೆ ಹೋಪ್ ಇಟ್ಕೊಂಡಿರತ್ತೆ. ಅದು ಈ ಎಂಟಿಟೀಸ್ ಗಳನ್ನ ನಾವು ನೋಡಿದಾಗ ಕನೆಕ್ಟ್ ಮಾಡೋದಕ್ಕೆ ಒಂದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೆ ಅಂತಹ ಒಂದು ಮಾರ್ಕೆಟ್ಸ್ ಗಳು ಏನೆಲ್ಲ ಇರುತ್ತೆ ಅದೆಲ್ಲವನ್ನೂ ಕೂಡ ಡಿಸೆಂಟ್ರಲೈಸ್ ಆಗೋದಕ್ಕೆ ಅಲೋ ಮಾಡುತ್ತೆ. ಅಂದ್ರೆ ಯಾರೋ ಒಬ್ರು ಪೂರ್ತಿ ಎಕೋಸಿಸ್ಟಮ್ ನ ಕಂಟ್ರೋಲ್ ಮಾಡೋದ್ರಿಂದ ಈ ಬರೋ ಪವರ್ ಪಡೆಯೋದು ಯಾವ ರೀತಿ ಅನ್ನೋದನ್ನ ಇದು ಕನ್ಫರ್ಮ್ ಮಾಡುತ್ತೆ. ನಾವು ನಿನ್ನೆ UPI ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇಂಟ್ರೋ ಆಪರೇಬಿಲಿಟಿ ಬಗ್ಗೆ ಮಾತಾಡಿದ್ವಿ. ಇದು ಹೆಚ್ಚು ಕಡಿಮೆ ಅದೇ ರೀತಿನೇ, ಆದ್ರೆ ಪೇಮೆಂಟ್ಸ್ ಬದಲು ಇದು ಯಾವುದರ ಜೊತೆ ಬೇಕಾದ್ರೂ ಕೂಡ ಕೆಲಸ ಮಾಡಬಹುದು. ಗ್ರಾಸರೀಸ್, ಫುಡ್ ಡೆಲಿವರಿ, ರೈಡ್ ಹೇಲಿಂಗ್, ಆಟೋಸ್, ONDC ಎಲ್ಲ ಬೇಕಾದ್ರೂ ಕೂಡ ಪ್ಲಗ್ ಇನ್ ಆಗ್ಬಹುದು. ONDC ಏನೆಲ್ಲ ಅಂತಂದ್ರೆ ಅದೊಂದು ಕನ್ಸ್ಯೂಮರ್ ಆಪ್ ಮಾತ್ರ ಅಲ್ಲ, ಅದಕ್ಕೆ ತನ್ನದೇ ಆದ ಯೂಸರ್ ಇಂಟರ್ಫೇಸ್ ಕೂಡ ಇರಲ್ಲ. ಅಂದ್ರೆ ONDC ನ ನಾವು ನೋಡಿದಾಗ ಇ ಕಾಮರ್ಸ್ ನೆಟ್ವರ್ಕ್ ನ ಬೇರೆ ಬೇರೆ ಒಂದು ಪಾರ್ಟಿಸಿಪೆಂಟ್ಸ್ ಯಾರೆಲ್ಲ ಇರ್ತಾರೆ ಒಬ್ರಿಗೊಬ್ರು ಮಾತಾಡೋ ಒಂದು ದಾರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಬೆಸ್ಟ್ ನೆಟ್ವರ್ಕ್ ಆಗಿ ಕೆಲಸ ಮಾಡುತ್ತೆ. ಇನ್ನು ONDC ನ ಹೃದಯ ಭಾಗದಲ್ಲಿ ನಾವು ನೋಡಿದಾಗ ಬೆಕನ್ ಅನ್ನೋ ಒಂದು ಓಪನ್ ಪ್ರೋಟೋಕಾಲ್ ಇದೆ. ಬೆಕನ್ ಪ್ರೋಟೋಕಾಲ್ ನಾವು ನೋಡಿದಾಗ ಇದು ಒಂದು 5 ತರದ ರೋಲ್ಸ್ ಗಳ ನಡುವಿನ ಕಮ್ಯುನಿಕೇಶನ್ಸ್ ನ ಸ್ಮೂತ್ ಆಗೋ ರೀತಿ ಮಾಡುತ್ತೆ. ಬೈಯರ್ಸ್ ಆಪ್ ನೋಡಿ, ನೀವು ಒಂದು ಬೈಯರ್ ಆಗಿ ಝೊಮ್ಯಾಟೊ ಅಥವಾ ಅಮೆಝಾನ್ ನಲ್ಲಿ ನೋಡೋ ತರ ಅಂದ್ರೆ ಇಲ್ಲಿ ಯೂಸರ್ಗೆ ತಮಗೆ ಏನು ಬೇಕು ಅಂತ ಬ್ರೌಸ್ ಮಾಡ್ತಾರೆ. ಸೆಲ್ಲರ್ಸ್ ಆಪ್ ನೋಡಿ, ಈ ಒಂದು ಸೆಲ್ಲರ್ಸ್ ಆಪ್ ಅಲ್ಲಿ ಸೆಲ್ಲರ್ಸ್ ಗಳಿಂದ ಪ್ರಾಡಕ್ಟ್ ಕ್ಯಾಟಲಾಗ್ಸ್ ತನಕ ಯಾವ ರೀತಿ ಬರಬೇಕು ಅನ್ನೋದನ್ನ ಒದಗಿಸುತ್ತೆ. ಉದಾಹರಣೆಗೆ ಬೋರ್ಡ್ ತರ ಕಂಪನಿ. ಗೇಟ್ವೇ ನೋಡಿ, ಇವೆರಡರ ನಡುವೆ ಒಂದು ಬೈಯರ್ ನ ರೆಲೆವೆಂಟ್ ಸೆಲ್ಲರ್ಸ್ ಗೆ ಮ್ಯಾಚ್ ಮಾಡೋ ರೀತಿ ಇದು ಕೆಲಸ ಮಾಡುತ್ತೆ. ಉದಾಹರಣೆಗೆ ಬ್ಯಾಂಗ್ಳೂರ್ನ ಬೈಯರ್ ಒಬ್ರಿಗೆ 50,000 ಒಳಗೆ ಟಿವಿ ಬೇಕು ಅಂತ ಬೈಯರ್ ಆಪ್ ನಿಂದ ಗೇಟ್ ವೇಗೆ ಸಿಗ್ನಲ್ ಸಿಗತ್ತೆ. ಅದು ಅದನ್ನ ಒದಗಿಸಬಲ್ಲ ಒಂದು ರೆಲೆವೆಂಟ್ ಸೆಲ್ಲರ್ ಆಪ್ ನ ಹುಡುಕತ್ತೆ. ಜೊತೆಗೆ ಏನಾಗುತ್ತೆ, ಇದೆಲ್ಲವನ್ನು ಯಾವ ರೀತಿ ಕೆಲಸ ಮಾಡಬಹುದು ಅನ್ನೋ ಒಂದು ಇನ್ಫಾರ್ಮೇಶನ್ ಇವ್ರಿಗೆ ಸಿಗತ್ತೆ. ಟೆಕ್ನಾಲಜಿ ಸರ್ವಿಸ್ ಪ್ರೊವೈಡರ್, TSP ಅಂತ ಕರಿತೀವಿ. ನೀವು ಈ ಚೈನ್ ನ ಹೊರಗಡೆ ಕೂತ್ಕೊಂಡು ನೆಟ್ವರ್ಕ್ ನಲ್ಲಿ ಇರೋ ಅಂದ್ರೆ ಬೇರೆಯವ್ರಿಗೆ ಟೆಕ್ನಾಲಜಿಕಲ್ ಸರ್ವಿಸ್ ನ ಕೊಡಬಹುದು. ಈಗ ನೋಡಿ, ಸೆಲ್ಲರ್ಸ್ಗೆ ಬಿಲ್ ಜನರೇಷನ್ ನ ಆಟೋಮೇಟ್ ಮಾಡೋದು. ಲಾಜಿಸ್ಟಿಕ್ ಪ್ರೊವೈಡರ್ಸ್, ನೀವು ಆ ಒಂದು ಗೂಡ್ಸ್ ಏನಿರುತ್ತೆ ಅಲ್ವಾ ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗೋ ಒಂದು ರಿಯಲ್ ವರ್ಲ್ಡ್ ಕೆಲಸ ಕೂಡ ಮಾಡಬಹುದು. ಅಂದ್ರೆ ಕೊರಿಯರ್ ಸರ್ವಿಸ್ ತರ, ಅಥವಾ ನಿಮ್ಗೆ ಈ ಒಂದು ಫುಡ್ ಕಳಿಸೋ ಮೊಬಿಲಿಟಿ ಪ್ಲೇಯರ್ಸ್ ತರ. ನೀವೇನಾದ್ರೂ ONDC ಬಳಸ್ತಿದ್ರೆ ನೀವು ಈ ಎಂಟಿಟೀಸ್ ಜೊತೆ ಈ ಒಂದು ಇಂಟ್ರಾಕ್ಟ್ ಏನಿರುತ್ತೆ ಅದನ್ನ ಖಂಡಿತವಾಗ್ಲೂ ಮಾಡ್ತೀರಿ. ONDC ಜೊತೆಗಲ್ಲ. ಬೇಸಿಕ್ಲಿ ನಾವು ನೋಡಿದಾಗ ONDC ಇ ಕಾಮರ್ಸ್ ನ ಬೇರೆ ಬೇರೆ ಭಾಗಗಳನ್ನ ಸರ್ಚ್ ಮಾಡಿಕೊಂಡು ಡಿಸ್ಕವರಿ ಮಾಡೋದಕ್ಕೆ ಹಾಗೆ ಈ ಒಂದು ಪೂರೈಸೋದಕ್ಕೆ ಬೇರೆ ಎಲ್ಲಾ ಕೆಲಸಗಳಲ್ಲೂ ಕೂಡ ಇದು ಇಂಟರ್ಲಿಂಕ್ಡ್ ಆಗಿರುತ್ತೆ. ನೋಡಿ, ಈ ಒಂದು ಸಪರೇಟ್ ಆಗಿ ನಾವು ನೋಡಿದಾಗ ನಿಮ್ಗೆ ಇದು ಯಾವ ರೀತಿ ಅವಕಾಶ ಮಾಡ್ಕೊಡುತ್ತೆ ಅನ್ನೋದು ಕೂಡ ಇಲ್ಲಿ ನಾವು ನೋಡ್ಬೋದು. ಥಿಯರಿ ಪ್ರಕಾರ ನಾವು ನೋಡಿದಾಗ ಅಮೆಝಾನ್ ಸ್ಟೈಲ್ ಕ್ಲೋಸ್ಡ್ ಲೂಪ್ ಮಾಡೆಲ್ ಗಳಿಂದ ಇದರಲ್ಲಿ ಸಹಜವಾದ ಪ್ರಯೋಜನಗಳಿದೆ ಅಂತ ತೋರಿಸುತ್ತೆ. ಒಂದಂತೂ ನಮಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ, ಇದರ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನು ನೋಡಿದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ಹೆಚ್ಚು ಕಾಂಪಿಟೇಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಕಡಿಮೆ ಕಮಿಷನ್ಸ್ ಅಲ್ಲಿ ರಿಫ್ಲೆಕ್ಟ್ ಆಗ್ಬೋದು. ಝೊಮ್ಯಾಟೊ 18 to 25% ಚಾರ್ಜ್ ಮಾಡಿದ್ರೆ ONDC ಮೇಲೆ ಕಾಂಪಿಟ್ ಮಾಡೋ ಪ್ಲೇಯರ್ಸ್ 10% ಹತ್ರ ಏನಾದ್ರೂ ಕೂಡ ಕೊಡ್ಬೋದು. ಅದು ನಿಮ್ಗೆ ಸಿಗೋ ರಿಸಲ್ಟ್ಸ್ ಹೆಚ್ಚು ರಿಲೆವೆಂಟ್ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡೋದು ಇದೇ ರೀತಿನೇ.
ONDCಯ ನಿಟ್ಟಿ ಗ್ರಿಟೀಸ್ ಅಂತ ಏನ್ ಹೇಳ್ತೀವಿ, ಅದ್ರ ಬಗ್ಗೆ ನಿಮ್ಗೆ ಹೆಚ್ಚು ಕ್ಯೂರಿಯಾಸಿಟಿ ಇತ್ತು ಅಂತಂದ್ರೆ ನಾವು 2 ಪೀಸಸ್‌ನ ಓದೋದಕ್ಕೆ ಹೈ ಆಗಿ ರೆಕಮೆಂಡ್ ಮಾಡ್ತೀವಿ. ಈ ಒಂದು ಟೈಗರ್ ಫಿದರ್ಸ್‌ನ ONDC ಡೀಪ್ ಡೈವ್ ಅಂತ ಹೇಳ್ತೀವಿ. ಮತ್ತೆ ಸಂಗೀತಾ ಪಾಲ್ ಚೌಧರಿ ಅವರ ಈ ಒಂದು ಪೀಸ್. ಆದ್ರೆ ಇದು ನಿಜವಾಗ್ಲೂ ಪ್ಲಾನ್ ಪ್ರಕಾರ ನಾವು ನೋಡಿದಾಗ ಕೆಲಸ ಮಾಡಿದ್ಯಾ? ONDC 2ನೇ ವರ್ಷ ನಾವು ನೋಡಿದಾಗ 2023 ಅದು ಕಾಮರ್ಸ್‌ನ ಬಿರುಗಾಳಿ ತರ ಆವರಿಸ್ಕೊಳ್ತಾ ಬಂತು ಒಂದೇ ವರ್ಷದಲ್ಲಿ. ಅಂದ್ರೆ ಜನವರಿ ದಿನಕ್ಕೆ 50 ಟ್ರಾನ್ಸಾಕ್ಷನ್ಸ್ ಇಂದ ಆಗಸ್ಟ್ ಹೊತ್ತಿಗೆ ನಾವು ನೋಡಿದಾಗ 1 ಲಕ್ಷ ಅಂದ್ರೆ ಡೈಲಿ ಟ್ರಾನ್ಸಾಕ್ಷನ್ಸ್ಗೆ ಹೊರಟೋಗಿರೋದು. ಅದರ ಒಂದು ಸೆಲ್ಲರ್ ಬೇಸ್ ಕೂಡ ಹಾಗೆಯೇ ಹೇರ್ಕೊಂತು. ಅದೇ ಸಮಯದಲ್ಲಿ 800ರಿಂದ 1,40,000 ಸೆಲ್ಲರ್ಸ್ಗೆ ಇದು ಹೋಗಿರೋದು. ಮೊಬಿಲಿಟಿ ONDCಯ ಅತಿ ದೊಡ್ಡ ಬಳಕೆಯ ಸಂದರ್ಭದಲ್ಲಿ ಹೊರ ಹೋಗಿರೋದು. ನೋಡಿ, ಈ ಒಂದು ರೈಡ್ ಹೇಲಿಂಗ್ ಆಪ್ ನಾವು ನೋಡಿದಾಗ ನಮ್ಮ ಯಾತ್ರಿ ಯಶಸ್ಸಿನಿಂದಾಗಿ ನೀವು ಇದನ್ನ ಹಿಂದೆ ಟ್ರೈ ಮಾಡಿಲ್ಲ ಅಂತಂದ್ರೆ ಇದೊಂದು ಸ್ವಲ್ಪ ಊಬರ್ ತರಾನೇ. ಆದ್ರೆ ಇದು ಪ್ರತಿ ರೈಡ್ಸ್ಗೂ ಕೂಡ ಕಮಿಷನ್ ತಗೊಳ್ಳೋದಿಲ್ಲ, ಅದನ್ನೊಂದು ಬಿಟ್ಟು. ಅಂದ್ರೆ 3 ವರ್ಷಗಳಲ್ಲಿ ಇದು 100 ಮಿಲಿಯನ್ ರೈಡ್ಸ್ ಅನ್ನ ದಾಟಿದೆ. 6 ಲಕ್ಷ ಡ್ರೈವರ್ಸ್ ಅಲ್ಲಿ ನಾವು ನೋಡಿದಾಗ 1,600 ಕೋಟಿ ಗಳಿಕೆಯನ್ನ ಇವರು ಅನ್ಲಾಕ್ ಮಾಡಿದ್ದಾರೆ. ಆದರೆ ಅದರ ಸ್ವಂತ ಯಶಸ್ಸಿಗಿಂತ ಹೆಚ್ಚಾಗಿ ಇದೊಂದು ರಿಯಲ್ ರೆವಲ್ಯೂಷನ್ ಅನ್ನ ಕಂಡುಕೊಂಡಿದೆ. ಈಗ ಪೂರ್ತಿ ರೈಡ್ ಹೇಲಿಂಗ್ ಮಾರ್ಕೆಟ್ ನಾವು ನೋಡಿದಾಗ ಇದರ ಒಂದು ಟ್ರಾನ್ಸ್ಫಾರ್ಮ್ ಮಾಡಿದ ರೀತಿಯಲ್ಲಿ ಇದು ಕಂಡುಕೊಂಡಿರೋದು. ಈಗ ಊಬರ್ ಸೇರ್ಕೊಂಡಂತೆ ಎಲ್ಲ ಒಂದು ಮೇಜರ್ ರೈಡ್ ಹೇಲಿಂಗ್ ಪ್ಲೇಯರ್ಸ್ ಕೂಡ ಝೀರೋ ಕಮಿಷನ್ ಮಾಡೆಲ್ ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಫೋರ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಬರೋದು ರೀಟೇಲ್. ಈಗ ಫುಡ್ ಡೆಲಿವರಿಯಲ್ಲಿ ನಾವು ನೋಡಿದಾಗ ಇಲ್ಲಿವರೆಗೂ ಕೂಡ ONDC ಅತಿ ದೊಡ್ಡ ರೀಟೇಲ್ ಸಕ್ಸಸ್ ಸ್ಟೋರಿನ ನಾವು ನೋಡಿದ್ದೀವಿ. ಮಾರ್ಚ್ 2023 ನಾವು ನೋಡಿದಾಗ 4,000 ಮಂತ್ಲಿ ಆರ್ಡರ್ಸ್ ನಿಂದ ONDC 1 ವರ್ಷದ ನಂತರ 5 ಲಕ್ಷ ಮಂತ್ಲಿ ಆರ್ಡರ್ಸ್ ಅನ್ನ ತಲುಪಿತು. ಅಂದ್ರೆ ಲೋಕಲ್ ರೆಸ್ಟೋರೆಂಟ್ಸ್ ಮತ್ತೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇವರಿಬ್ಬರನ್ನು ಕೂಡ ಗಮನ ಸೆಳೆಯೋ ರೀತಿ ಕೆಲಸ ಮಾಡ್ತು. ಅದು ಯಾಕೆ ಚೆನ್ನಾಗಿ ಮಾಡ್ತಿದೆ ಅಂತ ನೋಡೋದು ಕಷ್ಟ ಏನಲ್ಲ ಬಿಡಿ. ಈ ರೆಸ್ಟೋರೆಂಟ್ಸ್ಗಳು ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಜಾಸ್ತಿ ಚಾರ್ಜ್ ಮಾಡುತ್ತೆ ಅಂತ ಎಲ್ಲೋ ಒಂದ್ ಕಡೆ ಕೋಪ ಮಾಡ್ಕೊಂಡಿದ್ದಾರೆ ಅಲ್ವಾ? ಅದನ್ನ ONDC ಬೀಟ್ ಮಾಡ್ತಾ ಇದೆ, ಅಂದ್ರೆ ಮನ್ನಾ ಮಾಡ್ತಿದೆ. ಇದು ರೈಡ್ ಹೇಲಿಂಗ್ ಆಪ್ಸ್ ಫುಡ್ ಡೆಲಿವರಿ ಬಿಸ್ನೆಸ್ಗೆ ಎಂಟರ್ ಆಗೋದಕ್ಕೆ ಒಂದು ಗೇಟ್ ವೇ ಆಯಿತು. ಸ್ವಲ್ಪ ಮೂಮೆಂಟ್ ಕೂಡ ಬಂದಿದೆ. ಆದರೆ ಈ ಒಂದು ಡೆವಲಪ್ಮೆಂಟ್ ನಾವು ನೋಡಿದಾಗ ಒಂದು ಆಸ್ಟ್ರಿಕ್ ಮಾರ್ಕ್ ಜೊತೆಗೆ ಬರುತ್ತೆ. ಇಲ್ಲಿವರೆಗೆ ಇದು ಒಂದು ಸಬ್ಸಿಡೀಸ್ ಗಳಿಂದ ಚಾಲನೆ ಆಗಿತ್ತು ಅಲ್ವಾ? ಅಂದ್ರೆ ಕಡಿಮೆ ಬೆಲೆಗಳಲ್ಲಿ ಬರೋ ರೀತಿ ಕಾರಣ ತೋರಿಸ್ತಿತ್ತು. ಆದ್ರೆ ಈ ಒಂದು ಸಬ್ಸಿಡೀಸ್ ಕಟ್ ಮಾಡಿದಾಗ ಆ ಒಂದು ಪ್ರೈಸ್ ಅಡ್ವಾಂಟೇಜ್ ಅಂತ ಏನ್ ಹೇಳ್ತೀವಿ ಅದು ಡಿಸಪಿಯರ್ ಆಗೋಯ್ತು, ಮಾಯ ಆಗೋಯ್ತು. ಹಾಗೇನೇ ಈ ಒಂದು ರೀಟೇಲ್ ಬೆಳವಣಿಗೆ ವೇಗವಾಗಿ ನಿಧಾನ ಆಗೋಯ್ತು. ಇನ್ನು ಫೋನ್ ಪೇಯ ಒಂದು ಪಿನ್ ಕೋಡ್ ತರದ ಪ್ಲಾಟ್ಫಾರ್ಮ್ಸ್ ನಾವು ನೋಡಿದಾಗ ಈ ಒಂದು ಕಟ್ಸ್ ನಂತರ ONDC ಇಂದ ಎಕ್ಸಿಟ್ ಆಗೋದು ಕೂಡ ಇಲ್ಲಿ ತೋರಿಸುತ್ತೆ. ಟು ಬಿ ಹಾನೆಸ್ಟ್, ಸಬ್ಸಿಡೀಸ್ ಈ ಒಂದು ಕಟ್ನ ನಾವು ನೋಡಿದಾಗ ONDC ಬೆಳವಣಿಗೆಯನ್ನ ಡ್ರೈವ್ ಮಾಡೋ ವಿಭಾಗಗಳ ಮಿಕ್ಸ್ ನಲ್ಲಿ ಒಂದು ಸ್ಪಷ್ಟವಾದ ಶಿಫ್ಟ್ ಅನ್ನ ನೀವು ನೋಡಬಹುದು. ಇನ್ನು ಮೊಬಿಲಿಟಿ ಮತ್ತೆ ಲಾಜಿಸ್ಟಿಕ್ಸ್ ನಾವು ನೋಡಿದಾಗ ಈ ಒಂದು ರೀಟೇಲ್ ಕಾಸ್ಟ್ ನಲ್ಲಿ ಸ್ವಲ್ಪ ನಿಧಾನವಾಗಿ ಕೂಡ ಸಾಗ್ತಾ ಇದೆ. ಸೊ ONDC ರಿಟೇಲ್ ನಲ್ಲಿ ಯಾಕೆ ಒದ್ದಾಡ್ತಿದೆ? ಈಗ ONDC ತರದ ಒಂದು ಮಹತ್ವಾಕಾಂಕ್ಷೆ ಇರೋ ಐಡಿಯಾನ ನಾವು ತಗೊಂಡ್ ಬರ್ಬೇಕು ಅಂತಂದ್ರೆ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಇವೆಲ್ಲವೂ ಕೂಡ ಒಂದು ಫಂಡಮೆಂಟಲ್ ಐಡಿಯಾಸ್ ಜೊತೆ ಬರುತ್ತೆ. ಅದೇ ಕಾಮರ್ಸ್ ನ ಅನ್ಬಂಡ್ಲಿಂಗ್ ಮಾಡೋದು. ONDC ಸರ್ಚ್ ಡಿಸ್ಕವರಿ ಏನಿದೆ ಇದನ್ನ ಪೂರೈಸಬೇಕು ಅಂತಂದ್ರೆ ಇತರ ಒಂದು ಕಾರ್ಯಗಳನ್ನು ಕೂಡ ಬೇರೆ ಬೇರೆ ಕಾಂಪೊನೆಂಟ್ಸ್ ಗಳಾಗಿ ವಿಂಗಡಣೆ ಮಾಡಬೇಕಾಗತ್ತೆ. ಆದ್ರೆ ಹಾಗೆ ಮಾಡೋದ್ರಲ್ಲಿ ಪ್ರತಿಯೊಂದು ಫಂಕ್ಷನ್ ನಡುವೆನೂ ಕೂಡ ಒಂದು ಸಣ್ಣ ಕೋಆರ್ಡಿನೇಷನ್ ಕಾಸ್ಟ್ ಸೇರ್ಕೊಂಡಿರುತ್ತೆ. ಈಗ ಸಪ್ಲೈ ಚೈನ್ ಅಲ್ಲಿ ನಾವು ನೋಡಿದಾಗ ಇದರ ಒಂದು ಸ್ಟೆಪ್ಸ್ ಆಗಿರ್ಬೋದು ಅಥವಾ ಸ್ಟೇಕ್ ಹೋಲ್ಡರ್ಸ್ ಹೆಚ್ಚಾದಷ್ಟು ಈ ಒಂದು ಕಾಸ್ಟ್ ಗಳು ಕೂಡ ಹೆಚ್ಚಾಗತ್ತೆ ಅಲ್ವಾ? ಇದೆಲ್ಲದರ ಜೊತೆಗೆ ಒಂದು ಲಯಬಿಲಿಟಿ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡಬಹುದು. ಇದನ್ನ ನೀವೇ ಯೋಚನೆ ಮಾಡಿ. ಈಗ ನೀವು ಬೈಯರ್ ಸೈಡ್ ಪ್ಲಾಟ್ಫಾರ್ಮ್ ಒಂದರಿಂದ ಏನನ್ನಾದ್ರೂ ಪರ್ಚೇಸ್ ಮಾಡ್ತೀರಾ, ಅವ್ರಿಗೆ ಒಂದು ಸೆಲ್ಲರ್ ಜೊತೆ ಅಥವಾ ಒಂದು ಆನ್ ದ ಗ್ರೌಂಡ್ ಇರೋ ಒಂದು ಡೆಲಿವರಿ ಪರ್ಸನಲ್ ಜೊತೆ ಯಾವುದೇ ಕೂಡ ಲಿಂಕ್ಸ್ ಇರೋದಿಲ್ಲ. ಏನಾದ್ರೂ ತಪ್ಪು ಆದ್ರೆ ಏನಾಗುತ್ತೆ? ನೀವು ಯಾರಿಗೆ ಕಂಪ್ಲೇಂಟ್ ಮಾಡ್ತೀರಿ ಮತ್ತೆ ನೀವು ಯಾರಿಗೆ ರೀಫಂಡ್ ಕೊಡಿ ಅಂತ ಕೇಳ್ಕೊತೀರಿ. ಇಲ್ಲಿವರೆಗೆ ನಾವು ನೋಡಿದಾಗ ONDC ಆನ್ಲೈನ್ ಡಿಸ್ಪ್ಯೂಟ್ಸ್ ರಿಸಾಲ್ವ್ ಮಾಡೋದಕ್ಕೆ ಥರ್ಡ್ ಪಾರ್ಟೀಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಇಲ್ಲಿ ಗೊತ್ತಾಗತ್ತೆ. ಆದ್ರೆ ಇದು ಇನ್ನೂ ಕೂಡ ಸ್ಯಾಟಿಸ್ಫೈ ಮಾಡುವಂತಹ ಫ್ಯಾಕ್ಟರ್ ಅಲ್ಲ. ಈಗ ಈ ಲೋಕಲ್ ಸರ್ಕಲ್ಸ್ಗಳನ್ನೇ ನೋಡಿ. ಆ ಸರ್ವೆ ಪ್ರಕಾರ ಗೊತ್ತಾಗಿರೋದೇನು ಅಂತಂದ್ರೆ ಈ 35% ರೆಸ್ಪಾನ್ಸ್ ಯಾರೆಲ್ಲ ಇದ್ದಾರೆ ಅಂದ್ರೆ ಸಪೋರ್ಟ್ ಬಗ್ಗೆ ತಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿಲ್ಲ ಅಂತ ತೋರಿಸಿದ್ದಾರೆ. ಇದಕ್ಕೆ ನಾವು ಕಂಪೇರ್ ಮಾಡಿದ್ರೆ ಝೊಮ್ಯಾಟೊ ತಪ್ಪು ಮಾಡಿದ್ರೆ ನೀವು ಝೊಮ್ಯಾಟೊ ಇಂದ ಅಂದ್ರೆ ಅವರ ಒಂದು ಕಸ್ಟಮರ್ ಸರ್ವಿಸ್ಗೆ ಕಾಲ್ ಮಾಡಿ ಸಮಸ್ಯೆ ಆಗಿದೆ ಅಂತ ಫಿಗರ್ ಔಟ್ ಮಾಡಿ ನಿಮ್ಮ ರೀಫಂಡ್ ಕೂಡ ತಗೊಳ್ಬಹುದು. ಆದ್ರೆ ಇಲ್ಲಿ ಆ ತರ ಆಗಲ್ಲ. ONDC ಬೇಸಿಕಲಿ ಪ್ರತಿಯೊಂದು ಯೂಸ್ ಕೇಸ್ ನಲ್ಲೂ ಕೂಡ ಒಂದೇ ಸಲ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ. ಆದ್ರೆ ಈ ಒಂದು ಯೂಸ್ ಕೇಸ್ ಮೇಲೆ ನೋಡಿದಾಗ ಬೇರೆ ಒಂದು ರಿಟೇಲ್ ಆಗಿರ್ಬೋದು ಮೊಬಿಲಿಟಿಗಿಂತ ಬೇರೆ ರೀತಿ ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಎಷ್ಟು ಸಲ ಅಂದ್ರೆ ಹೆಚ್ಚು ಜನರಲೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋ ಈ ಒಂದು ಕಾಸ್ಟ್ ಗಳನ್ನ ತೆಗೆದು ಹಾಕೋದು ಅಷ್ಟೇ ಕಷ್ಟ ಆಗುತ್ತೆ. ನೀವು ಒಂದು ಲೋಕಲ್ ಡೆಲಿವರಿ ಸರ್ವಿಸ್ ನ ನಡೆಸಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಆಳವಾಗಿ ಇಂಟಿಗ್ರೇಟೆಡ್ ಆಗಿರ್ಬೇಕು. ಅಂದ್ರೆ ರಿಯಲ್ ಟೈಮ್ ಇನ್ವೆಂಟರಿ ಸಿಂಕ್ ಮಾಡ್ಕೋಬೇಕು ಅಂತ. ಡೆಲಿವರಿ ಟ್ರ್ಯಾಕಿಂಗ್ ಏನಿದೆ ಅದರ ಒಂದು ರಿಟರ್ನ್ಸ್ ಪ್ರಾಸೆಸಿಂಗ್ ಕೂಡ ತುಂಬಾ ಚೆನ್ನಾಗಿರ್ಬೇಕು. ಆದ್ರೆ ಇದೆಲ್ಲವೂ ಬಿಲ್ಟ್ ಇನ್
ಆಗಿರೋಷ್ಟು ತುಂಬಾನೇ ಕಷ್ಟ ಆಗುತ್ತೆ. ಅಂದ್ರೆ ONDC ಸ್ಪೆಸಿಫಿಕ್ ಆಗಿಲ್ಲ ಅನ್ನೋದು ಇಲ್ಲಿ ತೋರಿಸುತ್ತೆ. ಎಲ್ಲವನ್ನು ಸಾಲ್ವ್ ಮಾಡೋ ಪ್ರಯತ್ನದಲ್ಲಿ ನಾವು ನೋಡಿದಾಗ ಎಲ್ಲವೂ ಕೂಡ ಆಪ್ಟಿಮೈಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನೀವು ಹೇಗೋ ಏನೋ ಮಾಡಿ ಅಂದ್ರೆ ಹೈಯರ್ ಪ್ರೀಮಿಯಮ್ಸ್ ಕಮಾಂಡ್ ಮಾಡಬೇಕಾದ್ರೆ ಈ ಒಂದು ಗ್ಯಾಪ್ಸ್ಗಳನ್ನ ತುಂಬೋದಕ್ಕೆ ಹಣ ಸಿಕ್ತು ಅಂತ ಅನ್ಕೊಳ್ಳಿ. ಬೇಸಿಕ್ಲಿ ಎಲ್ಲವನ್ನು ಕೂಡ ಫಿಕ್ಸ್ ಮಾಡ್ಬೋದು. ಆದ್ರೆ ಒಂದ್ ರೀತಿಲಿ ನಾವು ನೋಡಿದಾಗ ONDC ನಿಜವಾಗ್ಲೂ ಕಡಿಮೆ ಲಾಭಾಂಶಗಳಿಗೆ ಪುಷ್ ಮಾಡುತ್ತೆ. ಇನ್ನು ಡಿಸೆಂಟ್ರಲೈಸೇಷನ್ ನಾವು ನೋಡಿದಾಗ ಅದನ್ನ ಅಬ್ಸರ್ವ್ ಮಾಡೋದಕ್ಕೆ ಫೈನಾನ್ಷಿಯಲ್ ರೂಮ್ ಅಂತೂ ಇಲ್ವೇ ಇಲ್ಲ. ಈ ಒಂದು ಸೆಕ್ಟರ್ ನಲ್ಲಿ ಎಕ್ಸಿಸ್ಟಿಂಗ್ ಕಂಪನಿಗಳನ್ನ ನೋಡಿಕೊಂಡು ಅಮೆಜಾನ್, ಫ್ಲಿಪ್ಕಾರ್ಟ್, ಝೊಮ್ಯಾಟೊ, ಸ್ವಿಗ್ಗಿ ಅವರು ಪೂರ್ತಿ ಸ್ಟೇಕ್ ನ ಕಂಟ್ರೋಲ್ ಮಾಡೋದು ಕೇವಲ ಪವರ್ಗಾಗಿ ಮಾತ್ರ ಅಲ್ಲ, ಫಂಕ್ಷನ್ಸ್ ನ ಸಿಂಕ್ರನೈಸ್ ಮಾಡಿ ಅಂದ್ರೆ ಆ ಸ್ಕೇಲ್ ನ ಆಪ್ಟಿಮೈಸ್ ಮಾಡೋದಕ್ಕೂ ಕೂಡ. ಇನ್ನು ಎಕ್ಸಿಸ್ಟಿಂಗ್ ಪ್ಲಾಟ್ಫಾರ್ಮ್ಸ್ ನಮ್ಮ ಎಲ್ಲಾ ಫಂಕ್ಷನ್ಸ್ ಗಳ ಒಟ್ಟಿಗೆ ಬಂಡಲ್ ಮಾಡೋದ್ರಿಂದ ಅವು ಹೆಚ್ಚು ಕಡಿಮೆ ಕೋಆರ್ಡಿನೇಟೆಡ್ ಆಗತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ONDC ಇಂಟಿಗ್ರೇಷನ್ಸ್ ನ ಮುರಿಯುತ್ತೆ. ಮತ್ತೆ ಓಪನ್ಸ್ ನಲ್ಲಿ ನಾವು ನೋಡಿದಾಗ ಈ ಒಂದು ಆಪರೇಷನಲ್ ರಿಲಯಬಿಲಿಟಿನ ಕೂಡ ಈ ಒಂದು ಕಾಸ್ಟ್ ನಲ್ಲಿ ಜಾಸ್ತಿ ಮಾಡಬಹುದು. ಹಾಗೆ ಟ್ರೆಡಿಷನಲ್ ಪ್ಲಾಟ್ಫಾರ್ಮ್ಸ್ ನೀವು ನೋಡಿದಾಗ ಇಂಟ್ಯೂಟಿವ್ ಇಂಟರ್ಫೇಸಸ್ ಮೇಲೆ ಇನ್ವೆಸ್ಟ್ ಮಾಡಬಲ್ಲದು ಅಂತ ಗೊತ್ತಾಗುತ್ತೆ. ಅವುಗಳ ಒಂದು ಫಂಕ್ಷನ್ಸ್ ನಡುವೆನೂ ಕೂಡ ಸ್ಮೂತ್ ಫ್ಲೋಸ್ ಇದ್ದೇ ಇರುತ್ತೆ. ಇದರಿಂದ ಆಸ್ ಅ ಯೂಸರ್ ಅವುಗಳನ್ನ ನ್ಯಾವಿಗೇಟ್ ಮಾಡೋದು ತುಂಬಾನೇ ಸುಲಭ ಆಗುತ್ತೆ. ಇನ್ನೊಂದ್ ಕಡೆ ONDCಗೆ ಲಿಂಕ್ ಆದ ಆಪ್ಗಳು ಮತ್ತೆ ಏನನ್ನ ಮಾಡಬಹುದು ಅನ್ನೋದ್ರಲ್ಲಿ ಲಿಮಿಟೆಡ್ ಆಗಿರುತ್ತೆ. ಒಂದು ಸರ್ವೆಲಿ ನಾವು ನೋಡಿದಾಗ 50% ಗಿಂತ ಹೆಚ್ಚಿನ ಜನ ಈ ಒಂದು ಇಂಟರ್ಫೇಸ್ ಗಳನ್ನ ನ್ಯಾವಿಗೇಟ್ ಮಾಡೋದು ಕಷ್ಟ ಅಂತ ಕಂಡುಕೊಂಡಿದ್ದಾರೆ. ಸೊ ಫಂಡಮೆಂಟಲಿ ನೀವೊಬ್ಬ ಯೂಸರ್ ಆಗಿದ್ರೆ ONDCಗೆ ಈ ಸಮಸ್ಯೆಗಳು ಅರ್ಥ ಆಗಿದೆ ಅನ್ಸುತ್ತೆ. ಸದ್ಯಕ್ಕೆ ಅದು ಹೆಚ್ಚು ಸಬ್ಸಿಡೀಸ್ ಮೂಲಕ ರೆಸ್ಪಾಂಡ್ ಮಾಡ್ತಿದೆ. ಆದ್ರೆ ಕ್ಯಾಪಿಟಲ್ ಅಥವಾ ಸಬ್ಸಿಡೀಸ್ ಮಾತ್ರನೇ ಅದನ್ನ ಡಿಪ್ಲೈ ಮಾಡಬಹುದಾದ ಅಥವಾ ಮಾಡಬೇಕಾ ಅನ್ನೋದು ಕೂಡ ಇನ್ನೂ ಗೊತ್ತಿಲ್ಲ. ಸ್ಟ್ರಾಟಜಿ ಯಾವ ರೀತಿ ಮಾಡುತ್ತೆ ಅಂತ ನಾವು ನೋಡಬೇಕು. ಅಂದ್ರೆ ONDC ತನಗೆ ತಾನೇ ಸಾಕಾಗಷ್ಟು ದೊಡ್ಡ ಮಟ್ಟ ತಲುಪೋವರೆಗೂ ಕೂಡ ಅದು ಯೂಸ್ಫುಲ್ ಆಗಿರತ್ತ ಅನ್ನೋದು ಕೂಡ ಈ ಮಧ್ಯೆ ನಮಗೆ ಗೊತ್ತಾಗುತ್ತೆ. ಹಾಗೆ ಈ ಒಂದು ಬಂಡವಾಳಗಳನ್ನ ನಾವು ನೋಡಿದಾಗ ಹಾಗೆ ದೊಡ್ಡ ಪ್ಲೇಯರ್ಸ್ ನಡುವೆ ಇವರು ಯಾವ ರೀತಿ ಕಾಂಪೀಟ್ ಮಾಡ್ತಾರೆ ಅನ್ನೋದು ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ONDC ಇವತ್ತಿನ ಪ್ಲಾಟ್ಫಾರ್ಮ್ಸ್ ಗಳನ್ನ ಡಿಸ್ಟರ್ಬ್ ಮಾಡ್ತಿದ್ರು ಅಂದ್ರೆ ಇನ್ನು ಯಶಸ್ಸು ಕಾಣುವಂತಹ ಚಾನ್ಸ್ ಕೂಡ ಇದೆ. ಹೊಸ ಕ್ಯಾಟಗರೀಸ್ ಮೇಲೆ ಇನ್ನಷ್ಟು ಗಮನ ಹರಿಸೋದ್ರಿಂದ ಅದು ಈಗಾಗಲೇ ಅಂದ್ರೆ ಬ್ರೈಟ್ ಸ್ಪಾಟ್ಸ್ ಗಳನ್ನ ಕಂಡುಕೊಂಡಿದೆ ಅಂತ. ONDC ಭಾರತದ ಸಣ್ಣ ಸೆಲ್ಲರ್ಸ್ ಮತ್ತೆ ಕಿರಾಣಾ ಸ್ಟೋರ್ಸ್ ಹಾಗೆ ಡಿಜಿಟಲ್ ಕ್ಷೇತ್ರದೊಳಗಡೆ ಇದನ್ನು ತಗೊಂಡ್ಬರೋದ್ರಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಿದೆ. ಬಹುಶಃ ನಾವು ನೋಡಿದಾಗ ONDC ಅಂತಹ ಒಂದು ಕ್ಯಾಟಗರೀಸ್ ಗಳ ಸುತ್ತಮುತ್ತ ಈ ಒಂದು ಬಿಸ್ನೆಸ್ ಕ್ರಿಯೇಟ್ ಮಾಡಬಹುದು ಅಂತಾನೂ ಕೂಡ ಗೊತ್ತಾಗತ್ತೆ. 3 ವರ್ಷಗಳಲ್ಲಿ ONDC ಶಾಶ್ವತವಾಗಿ ಉಳಿಯುವಷ್ಟು ಇಂಪ್ಯಾಕ್ಟ್ ಮಾಡಿದೆ ಕೂಡ. ಆದ್ರೆ ಅದು ಭಾರತದಲ್ಲಿ ಕಾಮರ್ಸ್ ನ ಹೇಗೆ ಬದಲಾಯಿಸುತ್ತೆ ಅನ್ನೋದು ಇನ್ನೂ ಕೂಡ ಫಿಗರ್ ಔಟ್ ಮಾಡಬೇಕಾಗಿರುವಂತಹ ಪ್ರಶ್ನೆ ಇಲ್ಲಿದೆ ನೋಡಿ. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ಸ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಭಾರತದ CNG ಸೆಕ್ಟರ್ ಹೇಗೆ ಒಂದು ಬಿಕ್ಕಟ್ಟನ್ನ ಸ್ಕ್ವೀಸ್ ಮಾಡ್ತಿದೆ ಅಂತ ಗೊತ್ತಾಗತ್ತೆ. ಡಿಮ್ಯಾಂಡ್ ಏನೋ ಬೆಳೆದಿದೆ ಆದ್ರೆ ಸಪ್ಲೈ ಅಷ್ಟೇನಿಲ್ಲ. ನೋಡಿ, ಈ ಒಂದು ದಿಗಂತದಲ್ಲಿ ನಾವು ನೋಡಿದಾಗ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಗೇಲ್ ವೈಟೋಲ್ ಏಷ್ಯಾ ಜೊತೆ ಒಂದು ಲಾಂಗ್ ಟರ್ಮ್ LNG ಸಪ್ಲೈ ಡೀಲ್ ಏನಿದೆ ಅದನ್ನ ಸೈನ್ ಮಾಡಿದೆ. 2026ರಿಂದ ಶುರುವಾಗಿ 10 ವರ್ಷಗಳ ಕಾಲ ವರ್ಷಕ್ಕೆ 1 MTPA LNG ನ ಅಂದ್ರೆ ಲಾಕ್ ಮಾಡಿದೆ ಅಂತ. ಇನ್ನು ಗೇಲ್ ನ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋ ನಾವು ನೋಡಿದಾಗ ಸ್ಟ್ರೆಂತ್ ಮಾಡೋದು ಮತ್ತೆ ಡೊಮೆಸ್ಟಿಕ್ ಗ್ಯಾಸ್ ಪ್ರೊಡಕ್ಷನ್ ಅಲ್ಲಿ ಒಂದು ಶಾರ್ಟ್ ಟರ್ಮ್ ಶಾಕ್ಸ್ ಗಳಿಂದ ಕಸ್ಟಮರ್ಸ್ ನ ಇನ್ಸುಲೇಟ್ ಮಾಡೋದು ಅಂದ್ರೆ ಈ ಒಂದು ಡೀಲ್ ನ ಒಂದು ಭಾಗ ಆಗಿದೆ. ಎರಡನೇದು, ರಿಲಯನ್ಸ್ ನ ಕ್ಯಾಂಪಾ ಕೋಲಾ ಜೊತೆ ಭಾರತದ $18 ಬಿಲಿಯನ್ ಸಾಫ್ಟ್ ಡ್ರಿಂಕ್ ವಾರ್ಗೆ ಇಳಿದಿರೋದನ್ನ ನಾವು ನೋಡಿದೀವಿ. ಈಗ ಈ ಪ್ರಯತ್ನ ಗಡಿ ಕೂಡ ದಾಟಿದೆ. ಅಂದ್ರೆ ಕ್ಯಾಂಪಾ ಕೋಲಾ ನೇಪಾಲ್ ನಲ್ಲಿ ಲಾಂಚ್ ಆಗ್ತಾ ಇದೆ ಅಂತ. ದೇಶದ ಲಾರ್ಜೆಸ್ಟ್ ಕಾಂಗ್ಲೋಮೆರೇಟ್ ಆದ ಚೌಧರಿ ಗ್ರೂಪ್ ಜೊತೆಗಿನ ಒಂದು ಪಾರ್ಟ್ನರ್ಶಿಪ್ ಮೂಲಕ ರಿಲಯನ್ಸ್ ತನ್ನ ಹೆರಿಟೇಜ್ ಬ್ರ್ಯಾಂಡ್ ನ ಅಫಿಷಿಯಲ್ ಆಗಿ ಅಂದ್ರೆ ಗ್ಲೋಬಲ್ ಆಗಿ ತಗೊಂಡಿದೆ ಅಂತ. ಇದರ ಹಿಂದೆ ನಾವು ನೋಡಿದಾಗ GCC ಮಾರ್ಕೆಟ್ಸ್ಗೆ ಕಾಲಿಟ್ಟ ನಂತರ ಬಂದಿರೋದು. ಈ ಒಂದು ಮೂವ್ ಅಗ್ರೆಸಿವ್ ಆಗಿ ಒಂದು ಪ್ರೈಸ್ ಏನಿದೆ ಅದನ್ನ ಮಾಡ್ಕೊಳ್ಳೋದು ಮತ್ತೆ ಬೇಗನೆ ಸ್ಕೇಲ್ ಆಗೋ RCPL ನ ಒಂದು ಸ್ಟ್ರಾಟಜಿಗೆ ಅಲೈನ್ ಆಗಿದೆ ಅಂತ. ನೇಪಾಲ್ ನಲ್ಲಿ 250 ಮಿಲಿಲೀಟರ್ ಕ್ಯಾಂಪಾ ಬಾಟಲ್ಸ್ ಗಳ ಬೆಲೆ ₹30 ಇದೆ. ಇದ್ರ ಗ್ಲೋಬಲ್ ರೈವಲ್ಸ್ ಗಳ ಒಂದು ಕನ್ಸಿಡರ್ ಮಾಡ್ಕೊಂಡಾಗ ಅಂಡರ್ ಕಟ್ ಕೂಡ ಮಾಡುತ್ತೆ. ಮೂರನೇದು, ನಾವು ಫ್ಯಾಸಿನೇಟಿಂಗ್ ಆದ ಪೋರ್ಟ್ ಇಂಡಸ್ಟ್ರಿ ಬಗ್ಗೆ ಒಂದ್ಸಲ ಅಲ್ಲ 2 ಸ್ಟೋರೀಸ್ ನ ಬರೆದಿದ್ದೀವಿ. ಆ ವಿಷಯದಲ್ಲಿ ಹೊಸ ಸುದ್ದಿ ಇದೆ. ಕೇರಳದ ವಿಜನ್ಜಾಮ್ ಇಂಟರ್ನ್ಯಾಷನಲ್ ಸೀ ಪೋರ್ಟ್ ಒಂದು ಯಶಸ್ವಿಯಾದ ಮೊದಲ ವರ್ಷದ ಆಪರೇಷನ್ಸ್ ನಂತರ ಈ ವರ್ಷ ಅಂದ್ರೆ ಸೆಪ್ಟೆಂಬರ್ 1, 2025ರಿಂದ ತನ್ನ 2ನೇ ಹಂತದ ಅಂದ್ರೆ ವಿಸ್ತರಣೆ ಅಂತ ಏನ್ ಹೇಳ್ತೀವಿ ಅದನ್ನ ಆರಂಭ ಮಾಡ್ತಿದೆ. 10,000 ಕೋಟಿಯ ಈ ಪ್ರಾಜೆಕ್ಟ್ ನಾವು ನೋಡಿದಾಗ ಕೆಪಾಸಿಟಿ ಮತ್ತೆ ಕನೆಕ್ಟಿವಿಟಿ ಎನ್ಹಾನ್ಸ್ ಮಾಡುವಂತಹ ಗುರಿಯನ್ನು ಕೂಡ ಹೊಂದ್ಕೊಂಡಿದೆ. ಇನ್ನು ಪೋರ್ಟ್ ನ ಭಾರತದ ಮರಿಟೈಮ್ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಒಂದು ಕೀ ಪ್ಲೇಯರ್ ಆಗಿ ಪೊಸಿಷನ್ ಕೂಡ ಮಾಡ್ತಾ ಇದೆ. ನಾಲ್ಕನೇದು, ಇನ್ಫ್ಲೇಷನ್ ನಮ್ಮ ದೇಶದಲ್ಲಿ ಮತ್ತೆ ಪ್ರಪಂಚದಾದ್ಯಂತ ಒಂದು ಹಾಟ್ ಟಾಪಿಕ್ ಆಗಿದೆ. ಅಂದ್ರೆ ಅನ್ಫಾರ್ಚುನೇಟ್ಲಿ ಭಾರತದ ಒಂದು ಆಕ್ಚುಯಲ್ ಇನ್ಫ್ಲೇಷನ್ ರೇಟ್ ಕೂಡ ದೊಡ್ಡ ಮಟ್ಟದಲ್ಲಿ ತಣ್ಣಗಾಗತ್ತೆ ಅಂತ ಅನಿಸ್ತಿದೆ. ಇನ್ನು ಭಾರತದ ರೀಟೇಲ್ ಇನ್ಫ್ಲೇಷನ್ ನಾವು ನೋಡಿದಾಗ ಕಳೆದ ತಿಂಗಳು ಜೂನ್ 2025ರಲ್ಲಿ 2.10% ಇಳಿದೋಗಿರೋದು. ಇದೊಂದು 6 ವರ್ಷಗಳಲ್ಲಿ ಕನಿಷ್ಠ ಅಂದ್ರೆ 6 ಇಯರ್ ಲೋ ಅಂತ ಗೊತ್ತಾಗುತ್ತೆ. ಫುಡ್ ಪ್ರೈಸಸ್ ಕಡಿಮೆ ಆಗಿದ್ದಕ್ಕೆ ಇದೇ ಕಾರಣ. ಈ ಇಳಿಕೆಯನ್ನು ನಾವು ನೋಡಿದಾಗ ಎಕನಾಮಿಕ್ ಗ್ರೋತ್ ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ನೊಂದು ಇಂಟ್ರೆಸ್ಟ್ ರೇಟ್ ಕಟ್ ನ ಅಂದ್ರೆ ನಿರೀಕ್ಷೆಗಳನ್ನು
ಕೂಡ ಹೆಚ್ಚುತ್ತಾ ಇದೆ. ಕೊನೆಯ ಟಿಡ್ಬಿಟ್, ಸೋಲಾರ್ ಪವರ್ ತನ್ನ ಅಪಾರ ಲಭ್ಯತೆಯಿಂದ ಇತ್ತೀಚೆಗೆ ಎಲೆಕ್ಟ್ರಿಸಿಟಿಯನ್ನ ಒಂದು ಕ್ಷಣ ಫ್ರೀ ಮಾಡಿತ್ತು. ನೋಡಿ, ಆ ಒಂದು ಅಪಾರ ಲಭ್ಯತೆನ ನಾವು ನೋಡಿದಾಗ ನಮ್ಮನ್ನ ಒಂದು ಕ್ಷಣ ಖುಷಿ ಮಾಡ್ಬೋದು. ಅದಕ್ಕೆ ಈ ಒಂದು ಅಪ್ಡೇಟ್ ಅನ್ನ ನಾವು ನೋಡ್ತಿದ್ದೀವಿ. ಭಾರತ ತನ್ನ ಇನ್ಸ್ಟಾಲ್ಡ್ ಎಲೆಕ್ಟ್ರಿಸಿಟಿಯ ಕೆಪಾಸಿಟಿಯನ್ನ ನೋಡಿದಾಗ 50% ನಾನ್ ಫಾಸಿಲ್ ಫ್ಯೂಯಲ್ ಸೋರ್ಸ್ಗಳಿಂದ ತಲುಪೋ ಮೂಲಕ ಒಂದು ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ ಅನ್ನ ಸಾಧಿಸಿದೆ. ಇದು ಪ್ಯಾರಿಸ್ ಅಗ್ರಿಮೆಂಟ್ ಅಡಿಯಲ್ಲಿನ ತನ್ನ 2030 ಟಾರ್ಗೆಟ್ಗಿಂತ 5 ವರ್ಷ ಮುಂಚಿತ ಅನ್ನೋದನ್ನ ತೋರಿಸುತ್ತೆ. ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾಳೆ ಸಿಕ್ಕಣ. ಅಲ್ಲಿ ತನಕ ಟೇಕ್ ಕೇರ್.